ನಾನು ಆವಾಗ ಇದು ಈಗ ಗರ್ಭಿಣಿ ಯಾರಾದ್ರೂ ಆದ್ರೆ ಅವರಿಗೊಂದು ಹಣ ಅಂತ ಬರ್ತಿತ್ತು ಸರ್ಕಾರದಿಂದ, ಅದನ್ನೆಲ್ಲ ಅರ್ಜಿ ಮಾಡಿ ಕೊಡುದು, ಅದನ್ನೆಲ್ಲ 12 ವರ್ಷ ಬೀಡಿ ಕಟ್ಟಿದ್ದೇನೆ. 7ನೇ ಕ್ಲಾಸ್ ಅಲ್ಲಿ ನೀನು ಇಷ್ಟು ಇದು ಮಾಡೋದು ಆಗ್ಬೋದು, ನೀನು ಹೇಗೆ ನೆನಪು ಇಟ್ಕೊಳ್ತಿ, ನೀನು ಹೇಗೆ ಮಾಡ್, ಪ್ರತಿಯೊಬ್ರು ಹೇಳ್ತಾರೆ ನಂಗೆ. ನಮಸ್ಕಾರ, ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಾಧಕರೊಂದಿಗೆ ಮಾತುಕತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಬ್ಬರನ್ನು ಸಂದರ್ಶಿಸಲಿದ್ದೇವೆ. ಅವರು ಪುಷ್ಪ ಸಹಸ್ರಬುದ್ಧಿ ಅಂತೇಳಿ, ಎಲ್ಲರೂ ಪುಷ್ಪ ಅಂಥೇಳಿ ಅವರನ್ನು ಕರೆಯುವುದು. ಆ್ಯಕ್ಚುಲಿ ಅವರದ್ದು ರಕ್ಷಾ ಸಹಸ್ರಬುದ್ಧಿ ಅಂತೇಳಿ ಹೆಸರು. ನಾವು ನಮ್ಮ ಜೀವನದಲ್ಲಿ ಒಂದು ಸಮಾಜಮುಖಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಅಂತೇಳಿ ನಾವು ಎಣಿಸಿಕೊಂಡು ಹೋಗುವಾಗ ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕಿದ್ರೆ ಅಥವಾ ಸಮಾಜಕ್ಕೆ ಒಳ್ಳೆ ಏನಾದರೂ ಸಮಾಜದ್ದು ಬೆನಿಫಿಟಿಗೆ ಮಾಡಬೇಕಿದ್ರೆ ನಮಗೆ ಒಂದು ಪೊಸಿಷನ್ ಬೇಕು, ಇಲ್ಲದಿದ್ದರೆ ಹಣ ಬೇಕು. ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಒಂದು ಮಿತ್ತುಂಟು. ಸೊ ಅದನ್ನೆಲ್ಲ ಆ ಮಿತ್ತನ್ನು ಬರ್ಸ್ಟ್ ಮಾಡಿದವರೇ ನಮ್ಮ ಪುಷ್ಪ ಸಹಸ್ರಬುದ್ಧಿಯವರು. ಅಂದರೆ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಕೂಡ, ಅಂದರೆ ಬಡತನ ಇದ್ದರೂ ಕೂಡ, ಹೆಚ್ಚು ಏನು ದುಡ್ಡಿನ ಇದು ಇಲ್ಲದಿದ್ದರೂ ಕೂಡ ಸಮಾಜ ಸೇವೆ ಮಾಡ್ಬೋದು ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಸೊ ಅವರಿಗೆ ಇವತ್ತು ನಾವು ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ನ ಮೂಲಕ ಅವರನ್ನು ಸಂದರ್ಶಿಸಿ ಅವರ ಈ ಸಾಧನೆಗೆ ಅಥವಾ ಅವರ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ಫೂರ್ತಿ ಯಾರು ಅಥವಾ ಸ್ಫೂರ್ತಿ ಏನು ಅನ್ನುವಂಥದ್ದನ್ನು ನಾವು ಅವರಿಂದಲೇ ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ ಪುಷ್ಪ ಸಹಸ್ರಬುದ್ಧಿ ಅವರೇ, ನಿಮ್ಮ ಬಗ್ಗೆ ತಿಳಿದು ನಮಗೆ ಭಾರಿ ಸಂತೋಷ ಆಯಿತು. ಯಾಕಂತ ಹೇಳಿದರೆ ನಾವು ಕೂಡ ಈ ನಿಟ್ಟಿನಲ್ಲಿ ವೈವಾಹಿಕವನ್ನು ಮಾಡೋದು, ಈ ಗಂಡು ಹೆಣ್ಣನ್ನು ಹುಡುಕಿ ಕೊಡುವಂತಹ ಒಂದು ವೈವಾಹಿಕ ಇದಕ್ಕೆ ನಾವು ಕೂಡ ಮಾಡಬೇಕು ಅಂತೇಳಿ ಯೋಚಿಸ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಇವತ್ತು ನಾವು ಸಿಗ್ತಾ ಇರೋದು ನಮಗೆ ಒಂದು ಯೋಗ ಅಂತ ಎನಿಸ್ಕೊಳ್ತೇವೆ. ಸೊ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ಮೊದಲನೇದಾಗಿ ನೀವು ಎಲ್ಲಿಯವರು ಮತ್ತು ನಿಮ್ಮ ತಂದೆ ತಾಯಿ ಯಾರು ಅಂತ ಹೇಳಿ ಒಂದು ತಿಳಿಸಿಕೊಡಿ. ನನ್ನ ಹುಟ್ಟೂರು ಕೆರ್ವಾಶೆ. ನನ್ನ ತಂದೆ ಹೆಸರು ಆನಂದ ಶಾಸ್ತ್ರಿ, ಅಂದ್ರೆ ನಂದು ಭಟ್ರು ಅಂತ ಹೇಳ್ತಾರೆ. ಹೌದು, ನಂದು ಡೊಂಗ್ರೆ. ಮೂಲ ಕಟ್ಟೆ ಮನೆಯವರು, ಮಾಳ. ಹೌದು, ಮಾಳ. ಮತ್ತೆ ಅಲ್ಲಿ ನಾವು ಬಂದು ನೆಲೆಸಿದ್ದು. ತಾಯಿ ಕಾಮಾಕ್ಷಿ. ಅವರು ಎಲ್ಲಿಯವರು? ಅವರು ಶಿಶಿಲ ಅಜ್ಜಿ ಮನೆ. ಮತ್ತೆ ನಿಮ್ಮ ಎಜುಕೇಶನ್ ಎಷ್ಟು, ಅಂದ್ರೆ ಎಜುಕೇಶನ್ ಎಲ್ಲಿ ಆಯ್ತು ಮತ್ತೆ ನೀವು ಎಷ್ಟು ಓದಿದ್ದೀರಿ? ನಂದು ಎಜುಕೇಶನ್ 7th ಕ್ಲಾಸ್ ಆದ್ದು, ಆದ್ರೆ ನಾನು ಅದು ಶೆಟ್ಟಿಬೆಟ್ಟು ಅಂತ ಹೇಳಿ ಅಲ್ಲಿ ಆದ್ದು. ಅಲ್ಲಿ ನಿಮ್ದು ಎಜುಕೇಶನ್ ಆದ್ದು? ಹೌದು. ಮತ್ತೆ 7ನೇ ಕೆರ್ವಾಶೆಯಲ್ಲಿ ಆಯ್ತು. ಅಲ್ಲಿ 4ನೇ ಕ್ಲಾಸ್ ಇತ್ತು, ಮತ್ತೆ ಕೆರ್ವಾಶೆಯಲ್ಲಿ 7ನೇ ಕ್ಲಾಸ್ ವರೆಗೆ ಇತ್ತು. ಹಾಗೆ ಮತ್ತೆ ಪ್ರೈವೇಟ್ SLC ಮಾಡ್ಕೊಂಡೆ. ಅಲ್ಲಿ ವೆಂಕಟೇಶ್ ಡಾಕ್ಟರ್ ಹೆಂಡತಿ ಟ್ಯೂಷನ್ ಕೊಟ್ರು ಇಂಗ್ಲಿಷಿಗೆ. ಹೌದು. ಮತ್ತೆ ಇವರು ಮಂಗಲ ಡೊಂಗ್ರೆ ಅಂತ, ಹೌದು, ದಿವಾಕರ್ ಡೊಂಗ್ರೆಯ ಮಗಳು ಕೊಟ್ಟಿದ್ರು. ಹಾಗೆ ನಾನು ಪ್ರೈವೇಟ್ ಮಾಡ್ಕೊಂಡೆ. SLC ಆದ ಮೇಲೆ ಮತ್ತೆ ಶಿಕ್ಷಣ ಏನಾದ್ರು ಮುಂದುವರಿಸಿದ್ರ ಪ್ರೈವೇಟ್ ಅಲ್ಲಿ ಅಥವಾ? ಇಲ್ಲ, SLC ಮುಗ್ದ ಮೇಲೆ ಮನೆಯಲ್ಲೇ ಇದ್ದೆ. ಮನೆಯಲ್ಲಿ ಇರುವಾಗ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಒಂದು ಅಜಕಾರಿಯಲ್ಲಿ ಇದು ಕೆಲಸ ಸಿಕ್ಕಿತು. ಅದು 7ನೇಲ್ಲೇ ಸಿಕ್ಕಿದೆ. ಹೌದು, 7ನೇಲ್ಲೇ ಸಿಕ್ಕಿದೆ. ಆಗ 7ನೇ ಕ್ಲಾಸ್ ಆದವರಿಗೆ ಸಹ ಅದರಲ್ಲಿ? ಹೌದೌದು, ಆವಾಗ ಅವಕಾಶ ಇತ್ತು. ನನ್ಗೂ ಇನ್ನು ಮುಂದೆ ಬನ್ನಿ ಅಂತ ಹೇಳಿದ್ರು ಅಲ್ಲಿ ಇವರು ಡಾಕ್ಟರ್ ಎಲ್ಲ ಹೇಳಿದ್ರು, ಟ್ರೈನಿಂಗ್ ಕೊಡ್ತೇವೆ ಅದು ಇದು ಅಂತ. ಆವಾಗ ಜಾಸ್ತಿ ಕಳಿಸುದಿಲ್ಲ ಅಲ್ವಾ, ದೊಡ್ಡ ದೊಡ್ಡ ಹುಡುಗಿಯರನ್ನೆಲ್ಲ ಕಳಿಸುದಿಲ್ಲ, ಬಿಡುದಿಲ್ಲ, ಹೀಗೆಲ್ಲ ಇತ್ತು. ಅಂದ್ರೆ ಈಗ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಈಗ ಆಶಾ ಕಾರ್ಯಕರ್ತೆ ಅಂತ ಹೇಳ್ತಾರೆ, ಅದೇ ತರ ಹೆಲ್ತ್ ಗೈಡ್ಸ್ ಅಂತ ಇತ್ತು. ಹೌದೌದು, ಹೆಲ್ತ್ ಗೈಡ್ಸ್. ಅದು ಮೆಡಿಸಿನ್ ಕೊಡ್ತಿದ್ರು, ಒಂದು 800 ರೂಪಾಯಿದ್ದು ಮನೆಗೆ ಕೊಡ್ತಿದ್ರು. ಒಳ್ಳೆ ಮೆಡಿಸಿನ್, ತುಂಬಾ. ಇದು ಪ್ಯಾರಾಸಿಟಮಾಲ್ ಮತ್ತೆ ಕಾಫ್ ಮಿಕ್ಸ್ಚರ್ ಅಂತ ಹೇಳಿ ಹಾಗೆಲ್ಲ ತುಂಬಾ ಒಳ್ಳೆಯದು. ಮತ್ತೆ ಈ ಬ್ಯಾಂಡೇಜುಗಳು, ಮತ್ತೆ ಈ ಮಲೇರಿಯಾಕ್ಕೆಲ್ಲ ಇದು, ಮತ್ತೆ ರಕ್ತ ಲೇಪನ ಮಾಡ್ಲಿಕ್ಕೆ ಗ್ಲಾಸ್ಗಳನ್ನು, ಮತ್ತೆ ಬಾಕ್ಸ್ ತುಂಬಾ ಕೊಡ್ತಿದ್ರು, ಕಿಟ್ ಕೊಡ್ತಿದ್ರು. ಇಲ್ಲ, ನಮ್ಮ ಮನೆಗೆ ಕೊಡ್ತಿದ್ರು. ಮನೆಯಲ್ಲಿ ನಾವು ಏನ್ ಮಾಡ್ತೀವಿ, ಮನೆಗೆ ಒಂದು ಇದಕ್ಕೆ 1,000 ಜನಕ್ಕೆ ಒಂದು ಇದು ಹೆಲ್ತ್ ಗೈಡ್ಸ್ ಅಂತ ಇದ್ರು. ಅದಕ್ಕೆ ನಮ್ಮನ್ನು ನೇಮಿಸಿದ್ರು. ಅಲ್ಲಿ 3 ಜನ ಇದ್ದೆವು ನಾವು. ಇನ್ನೊಬ್ರು ಇದ್ರು, 2 ಜನ, ಮತ್ತೆ ನಾವು 3 ಜನ ಇದ್ದೆವು.
ಅಂದ್ರೆ ಈಗ ನಿಮ್ಗೆ ಅದು ಒಂದು ಕಿಟ್ ಕೊಡ್ತಾರೆ, ಆ ಕಿಟ್ ಅನ್ನ ನೀವು ಹ್ಮ್. ಮನೆ ಮನೆಗೆ ಹೋಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಕೊಡ್ಬೇಕಾ? ಇಲ್ಲ, ಅದು ನಮ್ಗೆ ಹೋಗಿ ಕೊಡ್ಬೇಕಂತ ಇತ್ತು ಆ ಟೈಮ್. ಅಂದ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇಲ್ಲದಿದ್ರು ನೀವು ಕಂಪಲ್ಸರಿ ಅಲ್ಲ, ಕೊಡ್ಲಿಕ್ಕೆ ಇಲ್ಲ ಕಂಪಲ್ಸರಿ, ಹೋಗಿ ನೋಡ್ಬೇಕು. ಅಂದ್ರೆ ಜ್ವರ ಇದೆಯಾ ಅಥವಾ ಇದೆಲ್ಲ ನೋಡಿ, ಅಂದ್ರೆ ಇಷ್ಟು ಮನೆ ಅಂತ ದಿವಸಕ್ಕೆ ಒಂದು ಟಾರ್ಗೆಟ್ ಇತ್ತು. ಮತ್ತೆ ಕೇಸುಗಳನ್ನು ಮಾಡ್ಲಿಕ್ಕಿತ್ತು ನಮ್ಗೆ, ಆಪರೇಷನ್ ಕೇಸ್ಗಳನ್ನು. ಮತ್ತೆ ಹೌದೌದು, ಆಪರೇಷನ್ ಕೇಸ್ ಅಂತ ಹೇಳಿದ್ರೆ ಅಂದ್ರೆ ಅವರಿಗೆ ಇದು ಮಾಹಿತಿ ಕೊಡ್ಬೇಕಿತ್ತು. ನೋಡಿ ಹೀಗೆ ಹೀಗೆ ಒಂದು 2 ಮಕ್ಕಳು ಸಾಕು, ಮತ್ತೆ ಹೀಗೆ ಹಾಗೆಲ್ಲ ಇತ್ತು. ಹಾಗಾಗಿ ಕುಟುಂಬ ಯೋಜನೆ ಇತ್ತು. ಹಾಗಾಗಿ ಎಲ್ಲ ಹೋಗಿ ಅಂದ್ರೆ ಕುಟುಂಬ ಯೋಜನೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಆ ಸಲುವಾಗಿ ಹೋದಾಗ ಮತ್ತೆ ಇದು ಆಗ್ತಿತ್ತು. ಮದ್ದು ಯಾರಿಗೆ ಜ್ವರ ಉಂಟು ಏನು ಅಂತ ರಕ್ತಲೇಪನ ತೆಗೆಯೋದು, ಅದನ್ನು ಅಜ್ಜಕಾರಿಗೆ ಕಳಿಸಿಕೊಡೋದು, ಅದು ಮತ್ತೆ ನಾವು ರಿಪ್ಲೈ ಮಾಡ್ಬೇಕಿತ್ತು. ಅಂದ್ರೆ ಯಾರಿಗೆ ಜ್ವರ ಯಾವುದು ಅಂತ ಎಲ್ಲ ಅದು ಕೊಡ್ತಿದ್ರು. ಆ ಕಾರ್ಯಕ್ರಮಗಳು ಈಗ ಕೂಡ ಉಂಟು ಆಕ್ಚುಲಿ, ಅಂದ್ರೆ ನೀವು ಮಾಡ್ತಿಲ್ಲ, ಬಟ್ ಈಗ ಉಂಟು, ಅದು ಮಾಡ್ತಾರೆ ಈಗ ಆಶಾ ಕಾರ್ಯಕರ್ತೆಯರು ಒಳ್ಳೇದು ಮಾಡ್ತಾರೆ. ಅದು ಆ ಮಾತ್ರೆಗಳನ್ನೆಲ್ಲ ಓಪನ್ ಆಗಿ ಕೊಡುದು ಅಥವಾ ಅದು ಈಗ ಕಿಟ್ಟು ಕೊಡ್ತಾರ ಇಲ್ವಾ ಗೊತ್ತಿಲ್ಲ ನಂಗೆ. ಮುಂಚೆ ನಮ್ಗೆ ಕೊಡ್ತಿದ್ರು. ಮತ್ತೆ ನಾನೇನ್ ಮಾಡ್ತಿದ್ದೆ ಅಂದ್ರೆ ಸ್ವಲ್ಪ ಮಾತ್ರ ಇದು ಮಾಡ್ತಿದ್ದೆ, ಮತ್ತೆ ಮನೆಗೆ ಬರ್ತಿದ್ರು ತುಂಬಾ ಜನ, ಅವರಿಗೆಲ್ಲ ಕೊಡ್ತಿದ್ರು. ಒಳ್ಳೆ ಮೆಡಿಸಿನ್ ಮಾತ್ರ ತುಂಬಾ ಒಳ್ಳೇದಿತ್ತು. ಈಗಾದ್ರೆ ಒಂದು 800 ಅಂದ್ರೆ ಈಗ 10-15 ಸಾವಿರದ್ದು ಒಳ್ಳೆ ಮದ್ದು ಬರ್ತಿತ್ತು. ಹೌದು, ತುಂಬಾ ನಿಮ್ಗೆ ಎಲ್ಲ ಜನರದ್ದು ಸ್ವಲ್ಪ ಪರಿಚಯ ಮತ್ತೆ ಆ ಕಾಂಟ್ಯಾಕ್ಟ್ ತುಂಬಾ ಇತ್ತು, ತುಂಬಾ. ಹೌದೌದು, ಅಂದ್ರೆ ನಾನು ಹೀಗೆ ಸರ್ವೆಗೆ ಹೋಗುವಾಗ ಇಷ್ಟು ಮನೆಗಳು ಅಂತ ಹೋಗ್ತಿದ್ದೆ. ನೀವು ಎಷ್ಟು ವರ್ಷ ಅದು ಮತ್ತೆ ಡೈರಿ ಬರೀಲಿಕ್ಕಿತ್ತು ನಮ್ಗೆ. ಹೌದು ಹೌದು, ಇಷ್ಟು ಮನೆಗಳಿಗೆ ಹೋದೆವು. ಮತ್ತೆ ಮೀಟಿಂಗಿಗೆ ಹೋಗ್ಲಿಕ್ಕಿತ್ತು. ಮತ್ತೆ ಸಂಬಳ ಅಂತ ಒಂದು ಗೌರವಧನ ಕೊಡ್ತಿದ್ರು, ಅದಕ್ಕೆ ಹೋಗ್ತಿದ್ರು. ಅಂದ್ರೆ ಅದು ಎಕ್ಸ್ಟ್ರಾ ಕೊಡ್ತೀರಾ ಸಂಬಳ ಬಿಟ್ಟು ಒಂದು ಗೌರವಧನ ಅಂತ ಹೇಳಿ ಏನಾದ್ರು ಕೊಡ್ತಿದ್ರು? ಅದು ಯಾರಾದ್ರೂ ಹೀಗೆ ಹಳ್ಳಿಯಲ್ಲಿ ಹೋಗಿ ಒಳ್ಳೆ ಮೆಡಿಸಿನ್ ಇದು ಮಾಡಿದ್ರೆ ಅಂದ್ರೆ ಕೆಲವರಿಗೆ ಕೊಡ್ತಿದ್ರಂತೆ, ನಾನ್ ತಗೊಳ್ತಾ ಇರ್ಲಿಲ್ಲ. ನಾನು ಆವಾಗ ಈಗ ಗರ್ಭಿಣಿ ಯಾರಾದ್ರೂ ಆದ್ರೆ ಅವರಿಗೊಂದು ಹಣ ಅಂತ ಬರ್ತಿತ್ತು ಸರ್ಕಾರದಿಂದ, ಅದನ್ನೆಲ್ಲ ಅರ್ಜಿ ಮಾಡಿ ಕೊಡುದು, ಅದನ್ನೆಲ್ಲ ಮಾಡ್ತಾ ಹೆಲ್ಪ್ ಮಾಡ್ಕೊಂಡು ಹೇಳ್ಕೊಡ್ತಿದ್ದೆ. ಹೀಗೆ ಉಂಟು, ಮಾಡ್ಬೇಕು, ನೀವು ಮಾಡಿ ಅಂತ. ಹೌದು, ಅಂದ್ರೆ ನಿಮ್ಗೆ ಸಣ್ಣ ಪ್ರಾಯದಿಂದ ಆ ಏಜಿನಿಂದ ಒಂದು ಸಮಾಜಮುಖಿ ಕಾರ್ಯಕ್ರಮ ಜನರಿಗೆ ಒಂದು ಹೆಲ್ಪ್ ಮಾಡಿ ಅವಾಗ ಅಂದ್ರೆ ತುಂಬಾ ಕಷ್ಟವೂ ಇದ್ದದಲ್ವಾ. ಹೌದು, ಆ ಟೈಮಲ್ಲಿ ಎಷ್ಟು ವರ್ಷ ಹಿಂದೆದ್ದು ಕತೆ ಅದು? ನಂದು ಎಜುಕೇಶನ್ 7ನೇ ಆದ ತಕ್ಷಣ ಆಗಿದೆ. ಅಂದ್ರೆ ಇವತ್ತಿನಿಂದ ಸಾಧಾರಣ ಎಷ್ಟು ವರ್ಷ? 80-84 ಇರ್ಬೋದು. ಸರಿ ಸರಿ, ಸಾಧಾರಣ ಅಂದ್ರೆ 25-35 ವರ್ಷ. ಅಂದ್ರೆ ಮದುವೆ ಆದ್ದು ನಮ್ದು 95ರಲ್ಲಿ, ಅದಕ್ಕಿಂತ ಮುಂಚೆ 40 ವರ್ಷ ಹಿಂದೆ. ಹೌದು. ನೀವು ಎಷ್ಟು ವರ್ಷ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ? 12 ವರ್ಷ ಮಾಡಿದೆ. 12 ವರ್ಷ ಕೆಲಸ ಮಾಡಿದೆ. ಅಂದ್ರೆ ಆ ನಂತರ ಏನಾದ್ರು ಪರ್ಮನೆಂಟ್ ಏನಾದ್ರು ಆಗ್ಲಿಲ್ಲ? ಅಂದ್ರೆ ನೀವು ಅದು ನಾವು ಅದಕ್ಕೆ ಹೋಗ್ಲೇ ಇಲ್ಲ. ಅಂದ್ರೆ ನಾವು ಸಂಬಳ ನಮ್ಗೇನು ತಿಂಗಳು ಕೊಡ್ತಾ ಇರ್ಲಿಲ್ಲ, ಅದು ಯಾವಾಗಾದ್ರೂ ಇದು ಮಾಡುದು ಅವರು. ಆವಾಗ ನಾವ್ ಏನ್ ಮಾಡ್ತೀವಿ, ಒಂದು 4-5 ತಿಂಗಳದ್ದು ಒಟ್ಟಿಗೆ ಮಾಡಿ ಕೊಡ್ತಿದ್ರು, ಹಾಗೆ ತಕೊಳ್ಳಿಕ್ಕೆ ಹೋಗ್ತಿದ್ದೆವು. ಅಂದ್ರೆ ನೀವು ಸಂಬಳಕ್ಕಿಂತ ಜಾಸ್ತಿ ಇದನ್ನೊಂದು ನೀವು ಖುಷಿಯಲ್ಲಿ ನನ್ಗೆ ತುಂಬಾ ಗೌರವ ಇತ್ತು ಎಲ್ಲರದ್ದು, ತುಂಬಾ ಒಳ್ಳೆ ಮಾಡ್ತೀರಿ. ಹೌದೌದೌದು, ಅದ್ರ ಮಧ್ಯದಲ್ಲಿ ಬೀಡಿ ಕಟ್ತಾ ಇದ್ದೆ ನಾನು. ಹೌದಾ? ಅಂದ್ರೆ 12 ವರ್ಷ ಬೀಡಿ ಕಟ್ಟಿದ್ದೇನೆ. ರಾತ್ರಿ? ಹೌದು. ಅಲ್ಲ, ಹಗಲು ಅಂದ್ರೆ ತುಂಬಾ ಇಡೀ ದಿನ ಹೋಗ್ಲಿಕ್ಕಿಲ್ಲ, ಅದು ಇಷ್ಟು ಮನೆಗಳು ಅಂತ ಮಾತ್ರ ಹೋಗ್ಲಿಕ್ಕೆ ಟಾರ್ಗೆಟ್ ಆದ್ರೆ. ಹೌದೌದು, ಆವಾಗ ನಾನು ಬೀಡಿ ಕಟ್ತಾ ಇದ್ದೆ. ಹೌದು, 10-12 ವರ್ಷ ಬೀಡಿ ಕಟ್ಟಿದ್ದೇನೆ. ಮತ್ತೆ ಪ್ರೈವೇಟ್ ಫಂಡ್ ಎಲ್ಲ ಸಿಕ್ಕಿದೆ. ಮತ್ತೆ ನನ್ನ ಮದುವೆ ಟೈಮ್ ಅಲ್ಲಿ ಸ್ವಲ್ಪ ಅದು ಉಪಯೋಗ ಆಗಿದೆ ನಂಗೆ. ಅದೇ ಕಷ್ಟಪಟ್ಟು ದುಡ್ದದ್ದು ನಮ್ಗೆ ಯಾವಾಗಾದ್ರೂ ಆಗ್ತದೆ. ಸೊ ನಿಮ್ಗೆ ಮತ್ತೆ ಅದ್ರಲ್ಲಿ ಪರ್ಮನೆಂಟ್ ಆಗುವಂತದ್ದು ಏನಾದ್ರು ಚಾನ್ಸ್ ಅದ್ರಲ್ಲಿ ಸಿಗ್ಲಿ? ಅಂದ್ರೆ ಇದರಲ್ಲಿ ಯಾವುದು ಹೆಲ್ತ್ ಡಿಪಾರ್ಟ್ಮೆಂಟ್ ನಾವಂದ್ರೆ ಮುಂದುವರ್ಲಿಕ್ಕೆ ನಮ್ಗೆ ಅಳಂಬಕ್ಕೆ ಮದುವೆ ಮಾಡಿ ಕೊಟ್ಟರು. ಓಕೆ, ಈಗ ನೀವು 12 ವರ್ಷ ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ನಿಮ್ಗೆ ಮದುವೆ ಆಯ್ತು. ಮದುವೆ ಆಗಿ ನಿಮ್ಮ ಗಂಡನ ಬಗ್ಗೆ ಸ್ವಲ್ಪ ಒಂದು ಡೀಟೇಲ್ಸ್ ಹೇಳಿ. ನನ್ಗೆ ಅಳಂಬಕ್ಕೆ ಕೊಟ್ಟದ್ದು ರಾಜಾರಾಮ್ ಸಹಸ್ರಬುದ್ಧಿ ಅಂತ ಹೇಳಿ, ಶ್ರೀಧರ್ ಭಟ್ರ ಮಗ ಶಾಂತ ಅಂತ ಕರೆಂಡದವರು. ಅವರು ಮನೆಯಲ್ಲಿ ಯಾರು ನಮ್ಮನೆಯವರು, ನಮ್ಮ ಗಂಡ ಪೋಸ್ಟ್ ಆಫೀಸ್ ಅಲ್ಲಿ ಇದ್ರು, ಅವರು VRS ತಗೊಂಡಿದ್ರು. ಹೌದು, ನಂದು ಮದುವೆ ಮುಂಚೆ ತಗೊಂಡಿದ್ದಾರೆ. ಹೌದೌದು, ಬೇಗ ತಗೊಂಡಿದ್ದಾರೆ. ಎಷ್ಟು ವರ್ಷ ಕೆಲಸ ಮಾಡಿ ಅವರು 12 ಹೇಳ್ತಾರೆ, ನನ್ನೊಂದು 8 ವರ್ಷ ಮಾಡಿರ್ಬೇಕು. ಹೌದು, ಅಂದ್ರೆ ಮತ್ತೆ ಅವರಿಗೆ ಜೀವನ ನಡೆಸಲಿಕ್ಕೆ ಕೃಷಿ ಇತ್ತಾ ಅಲ್ಲ ಹೇಗೆ? ಕೃಷಿ ಇತ್ತು, ತೋಟ ಇತ್ತು ಅಳಂಬದಲ್ಲಿ ತೋಟ ಇತ್ತು 1.5 ಎಕರೆ. ಎಷ್ಟು ವರ್ಷ ನೀವು ಅಳಂಬದಲ್ಲಿ ಇದ್ರಿ? ನಾವೊಂದು 5 ವರ್ಷ ಇದ್ದೆ.
ಹೌದಾ? ಹ್ಮ್. ನಿಮ್ಗೆ ಮಕ್ಕಳು? ಅಂದ್ರೆ ನಾನು ಹೋಗ್ತಾ ಬರ್ತಾ ಇದ್ದೆ, ಅಂದ್ರೆ ಹಾ. ಕೆರ್ವಾಶಿಯಲ್ಲಿ ಅವರದ್ದು ಒಂದು 5.5 ಎಕರೆ ಜಾಗ ಇತ್ತು. ನನ್ಗೆ ಮದುವೆ ಮಾಡಿ ಕೊಟ್ಟದ್ದು ನಿಜವಾಗಿ ಫಸ್ಟಿಗೆ ಅಲ್ಲಿಗೆ ಅಂತ ಹೇಳಿ. ಹೌದಾ? ಹೌದು, ಅಲ್ಲಿ ಮನೆ ಎಲ್ಲ ಸಣ್ಣದಿತ್ತು, ಹೌದಾ? ಅಂದ್ರೆ ಸ್ವಲ್ಪ ತಾತ್ಕಾಲಿಕಕ್ಕೆ ಹಾ, ಮಾಡ್ಕೊಂಡಿದ್ರು. ಓಕೆ, ಆಮೇಲೆ ಅಳಂಬಕ್ಕೆ ಬಂದು ಅಳಂಬದಲ್ಲಿ ಇದ್ದೆವು ಸ್ವಲ್ಪ ಹಾ. ಸಮಯ. ನಿಮ್ಗೆ ಮಕ್ಕಳು ಎಷ್ಟು ಮಕ್ಕಳು? ನನ್ಗೆ 2 ಮಕ್ಕಳು ಇದ್ದದ್ದು. ಹಾ. ಅದ್ರಲ್ಲಿ ಒಂದು ಮಗು ತೀರಿ ಹೋಯ್ತು, ಹೌದಾ? 2 ಹಾ, ವರ್ಷ 3 ಓಕೆ, ತಿಂಗಳದ್ದು. ಓಕೆ. ಹೌದು. ಹಾ. ಒಂದು ಗಂಡು ಇಲ್ಲ, ಹೆಣ್ಣು? 2 ಸಹ ಹೆಣ್ಣೆ. ಹೌದಾ? ಹೌದು. ಹಾ. ಮಗಳಿಗೆ ಮದುವೆ ಆಗಿದಾ? ಮಗಳಿಗೆ ಮದುವೆ ಹೌದಾ? ಆಗಿದೆ. ಅವರದ್ದೇನು ಎಜುಕೇಶನ್ ಎಲ್ಲ? ಅವಳದು M.Com ಮಾಡಿದ್ದಾಳೆ. ಹೌದಾ? ಹಾ. ಹೌದು. ಈಗ ಎಲ್ಲಿ ಸಾಫ್ಟ್ವೇರ್ ಬೆಂಗಳೂರಿನಲ್ಲಿ ಈಗ ಇದ್ದಾರಾ? ಬೆಂಗಳೂರಲ್ಲಿ ಇದ್ದಾಳೆ, ಒಳ್ಳೆ ಬೆಂಗಳೂರಲ್ಲಿ. ಕೆಲಸದಲ್ಲಿದ್ದಾಳೆ, ಹೌದಾ? ಮದುವೆ ಆಗ್ಲಿ, ಆಗಿದೆ. ಆಗ್ಲಿ. ನಿಮ್ಮ ಹೌದು ಅವರಿಗೆ ಒಂದು ಎಜುಕೇಶನ್ ಕೊಡ್ಲಿಕ್ಕೆ ನೀವು ಕಷ್ಟಪಟ್ಟದ್ದಕ್ಕೆ ಒಂದು ಸಾರ್ಥಕ ಆಯ್ತು. ಹೌದು ನಿಮ್ಮ ಹೌದು ಜೀವನ ಹೌದು ಸಾರ್ಥಕ ಹೌದು. ಆಯ್ತು ನಾವು ಅಂತ ಅದೇ ತುಂಬಾ ಹೇಳಿ. ಓಡಾಡಿದ್ದೇವೆ. ಹಾ, ಹಾ. ಅಳಂಬದಿಂದ ಅಳಂಬ ಇದು ಮಾಡಿ ಬಿಟ್ಟು ಮಾಳಕ್ಕೆ ಹೋದೆವು. ಹೌದಾ? ಮಾಳದಲ್ಲಿ 2 ವರ್ಷ ಅವಳದ್ದು ಎಜುಕೇಶನ್ ಆಯ್ತು. ಹಾ, ಆಮೇಲೆ ಅವರು ಅತ್ತೆ ಮಾವನ ಒಟ್ಟಿಗೆ ಹಾ, ಹಾ. ಸ್ವಲ್ಪ ಸಮಯ ಹೌದು. ಹಳದಂಗಡಿಯಲ್ಲಿ ಇದ್ಲು, ಹಾ, ಹಾ. 1 ವರ್ಷ 2 ವರ್ಷ. ಆವಾಗ ನಾನು ತೋಟ ನೋಡ್ಕೊಂಡು ಹಾ, ಇದ್ದೆ ಹೌದಾ? 2 ವರ್ಷ. ಓಕೆ. ಆವಾಗ ಅತ್ತೆ ಮಾವ ಅಲ್ಲಿ ಇದ್ರು, ಹಾ, ಹಾ. ಅವರಿಗೆ 10 ಮಣ ನಾನು ಅಡಿಕೆ ಕೊಡೋದು, ಹಾ. ಮತ್ತೆ ಅವರು ಅಲ್ಲಿ ಇರೋದು. ಹೌದಪ್ಪ. ಹೀಗೆಲ್ಲ ಮತ್ತೆ ನೀವು ಇದು ಬೀಡಿ ಕಟ್ಟುವ ಉದ್ಯಮ ನೀವು ಮತ್ತೆ ಸಹ ಮಾಡಿದ್ರ? ಮದುವೆ ಆದ್ಮೇಲೆ ಸಹ ಇಲ್ಲ ಮುಂದುವರಿಸಿದ್ರ? ಇಲ್ಲ, ಮತ್ತೆ ಮಾಡ್ಲಿಲ್ಲ. ಇವರು ನಮ್ಮನೆಯವರೆಲ್ಲ ಬೇಡ ಹೌದಾ? ಅಂತ ಹೌದಾ? ಹೇಳಿ. ಅಂದ್ರೆ ಮತ್ತೆ ಕೃಷಿ ಹೌದು, ಸಹಿತ ಹೌದು, ಮಾಡಿ. ಕೃಷಿ So, ಹಾಗೆ. ಸಹಿತ, ಹೌದು. ಅದೇ ನೀವು ಈ ವೈವಾಹಿಕವನ್ನ ಮಾಡ್ತೀರಿ ಅಂತ ಹೇಳಿ ನಾವೀಗ ತಿಳ್ಕೊಂಡೆ. ನಮ್ಮ ಮೂಲ ಉದ್ದೇಶ ನಾವು ಬಂದದ್ದು ನಿಮ್ಮನ್ನು ಸಂದರ್ಶಿಸ್ಲಿಕ್ಕೆ ಕಾರಣ ಇದೆ. ಹ್ಮ್. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಗಂಡಿಗೆ ಹೆಣ್ಣು ಸಿಗುದು ಭಾರಿ ಕಷ್ಟ ಆಗಿದೆ. ಅದು ಹೌದು. ಕೂಡ ನಾವು ಹಳ್ಳಿಯಲ್ಲಿ ಇದ್ದವರಿಗಂತೂ ಹೆಣ್ಣು ಹೌದು. ಸಿಗುದಿಲ್ಲ ಅನ್ನುವಂತ ಒಂದು ವಾಡಿಕೆ ಆಗಿ ಹೋಗಿದೆ. ಹೌದು. ಸೊ ಅಂಥದ್ರಲ್ಲಿ ನೀವೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಹುಡುಕಿ ಹುಡುಕಿ ಆ, ಈ ಗಂಡಸಿಗೆ ಅಂದ್ರೆ ಹುಡುಗರಿಗೆ ಹುಡುಗಿಯನ್ನು ಹುಡುಕಿ ಕೊಡುವಂಥದ್ದು. ಸೊ ಈ ಒಂದು ನಿಮ್ಗೆ ಇನ್ಸ್ಪಿರೇಷನ್ ಸ್ಫೂರ್ತಿ ಎಲ್ಲಿಂದ ಬಂತು, ಅಥವಾ ನೀವು ಯಾವಾಗಿಂದ ಶುರು ಮಾಡಿದ್ರಿ? ನನ್ಗೆ ಏನೋ ಹೀಗೆ ತಿರ್ಗಾಡ್ತಾ ಮದುವೆಗಳಿಗೆ ಅದಕ್ಕೆ ಇದಕ್ಕೆ ಹೋಗ್ತಾ ಎಲ್ಲ ಹಾ. ಇದ್ದಾಗ ಹಾ. ನಾವು ನಾರಾವಿಯಲ್ಲಿ ಇದ್ದೆವು 4 ಹಾ. ವರ್ಷ. Okay. ಅಂದ್ರೆ ಅವಳಿಗೆ ಎಜುಕೇಶನ್ಗಾಗಿ ಹಾ, ಹಾ. ಅತ್ತೆ ಮಾವ ಹೌದಾ? ನಾವೆಲ್ಲರೂ ಹಾ, ಅಳಂಬ ಬಿಟ್ಟು ಹಾ. ನಾವು ಅಲ್ಲಿ ಬಂದೆವು. ಹ್ಮ್. ಅಲ್ಲಿ ಇದ್ದು ಆವಾಗ ಹೀಗೆ ಮದುವೆಗಳಿಗೆಲ್ಲ ಹಾ. ಹೋಗುವಾಗ ಏನೋ ನಾವು ಪಂಡಿಜೆಗೆ ಹಾ. ಹೋಗಿದ್ದೆ. ಹ್ಮ್. ಆ ದಿನ ಒಂದು ಇದ್ರದ್ದು ಹೌದಾ? ಇದು ಬಂತು. ಹಾ. ಹಾಗೆ ಏನೋ ಮದುವೆದು ವಿಷಯ ಬಂತು. ಆವಾಗ ನಾನು ಹೇಳಿದೆ, ಹಾಗಾಗಿ ಈಗ ಒಂದು ಹುಡುಗ ಇದ್ದಾನೆ, ಹಾಗೆ ಮಾಡ್ಬೋದಲ್ವಾ, ನೋಡ್ಬೋದಲ್ವಾ ಅಂತ. ಹಾಗಾದ್ರೆ ಹೌದು, ಅವ್ರು ಆಗ್ತಾರೋ ಇಲ್ವೋ ಯಾರಿಗ್ ಗೊತ್ತು, ಹೌದಪ್ಪ. ಗೊತ್ತಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅವನು ಮನೆಯಲ್ಲಿ ಇರುವವಲ್ವಾ ಹೌದಪ್ಪ. ಹುಡುಗ, ಹಾಗೆ. ಅದಕ್ಕೆ ಮತ್ತೆ ನಾನು ಹೇಳಿದೆ, ಅದೇ ಆದ್ರೂ ಒಳ್ಳೇದಿದ್ದಾನೆ, ಹೌದಪ್ಪ. ತೊಂದ್ರೆ ಇಲ್ಲ, ಕೆಲಸ ಉಂಟು, ಇದು ಮಾಡ್ತಾ ಇದ್ದಾನೆ ಅಂತ ಹಾ. ಹೇಳಿದೆ. ಅದಕ್ಕೆ ಆಯ್ತು ನೋಡುವ ಅಂತ ಹೇಳಿದ್ರು. ಇವರಿಗೂ ಹೇಳಿದೆ, ಹಾ. ಹುಡುಗನ ಕಡೆಯವರಿಗೂ, ಹೀಗೆ ಹೀಗೆ ಮಾಡ್ಬೋದಲ್ವಾ, ಹೀಗೆ ಉಂಟು ಒಂದು ಹುಡುಗಿ ಅಂತ. ಅಂದ್ರೆ ಮುಂಚೆ ನನ್ನಲ್ಲಿ ಹೇಳಿದ್ರು ಅವರು, ಹಾ. ಎಲ್ಲಾದ್ರೂ ಇದ್ರೆ ಹೇಳು ಅಂತ. ಹಾ. ಅದಕ್ಕೆ ನಾನು ಹೇಳಿದೆ. ಹಾ. ಅದಕ್ಕೆ ಅಯ್ಯೋ ಅವರು ಕೊಡ್ಬೋದಾ, ನಮ್ಗೆ ಕೊಡ್ಲಿಕ್ಕಿಲ್ಲ, ಹೌದಪ್ಪ. ಅವಳು ಅಂದ್ರೆ ಇದು ಎಜುಕೇಶನ್ ಜಾಸ್ತಿ ಜಾಸ್ತಿ ಆಗಿದೆ, ಇದೆ. ನಾನ್ ಮನೆಯಲ್ಲಿರುವ ಹೌದಪ್ಪ. ಅವನು ಹುಡುಗ ನಮ್ದು ಹೌದಪ್ಪ. ಅಂತ ಹೇಳಿದೆ. ಇಲ್ಲ, ಅದು ನಾನು ಮಾತಾಡಿದ್ದೇನೆ, ನೀವು ಮಾತಾಡಿ ಅಂತ ಹಾ. ಹೇಳಿದೆ. ಮತ್ತೆ ಮಾತಾಡುವಾಗ ಅವರಿಗೆ ಗೊತ್ತಿದ್ದ ಇದೆ, ಹೌದಪ್ಪ. ಅವರೇ. ಗೊತ್ತಾಯ್ತು ಅವರಿಗೆ, ಅಂದ್ರೆ ಹೌದೌದು, ಆ ಪರಿಚಯ ಇತ್ತು. ಪರಿಚಯ ಇತ್ತು. ಹೌದು. ಮತ್ತೆ ಅವರು ನೀನು ಕೇಳ್ತಿಯಾದ್ರೆ ನೀನು ಹೇಳಿದ್ಯಾದ್ರೆ ಕೇಳ್ತೇನೆ ಅಂತ ಹೇಳಿ ಕೇಳಿದ್ರು. ಹಾ, ಹಾ. ಹಾಗೆ ನಿಮ್ದು ಹೌದು. ಆ ಜರ್ನಿ ಸ್ಟಾರ್ಟ್ ಹಾಗೆ ಶುರು ಆಯ್ತು. ಹಾ, ಹಾ. ಹಾಗೆ ಶುರು ಆಗಿ ಅವರು ಮತ್ತೆ ಆ ಮದುವೆ ಆಯ್ತು. ಹಾ. ಅವ್ರ ಹುಡುಗ ಹಾ. ಹುಡುಗಿಗೆ ಹಾ. ಅದು ಮದುವೆ ಆಯ್ತು. ಮದುವೆ ಆಗಿ ಅವರದ್ದು ಆಶೀರ್ವಾದ ನಂಗೆ, ಹಾ, ಅಲ್ಲಿ- ಇದು ನೀನು ಹಾ. ಮುಂದೆ ನನ್ಗೇನೋ ಇದು ಮರ್ಯಾದೆ ಕೊಡ್ಲಿಕ್ಕೆ ಅಂತ ಹೌದಾ? ಬಂದು, ಅಂದ್ರೆ ಎಂಗೇಜ್ಮೆಂಟ್ಗೆ ಹೋದೆ, Okay. ಮದುವೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾ. ಆಗ ನಮ್ಗೇನೋ ಸೂತಕ ಹೌದಪ್ಪ, ಬಂತು, ಹೌದಪ್ಪ. ಹಾಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಮನೆಗೆ ತಕೊಂಡು ಬಂದು ಹಾ, ಹಾ. ನನ್ಗೆ ಮರ್ಯಾದೆ ಕೊಡ್ಲಿಕ್ಕೆ ಬಂದ್ರು. ಹಾ. ಅಂದ್ರೆ ಹಿಡಿ ಅಂತ ಹೇಳೋದು ದೊಡ್ಡ ಕಷ್ಟವೇ. ಹೌದು. ಒಂದು ಮನೆಯಲ್ಲಿದ್ದ ಹೌದು. ಹುಡುಗನಿಗೆ ಹೇಳಿಕೊಡುವುದಂದ್ರೆ ತುಂಬಾ ಕಷ್ಟ. ಹೌದು. ಹಾಗಾಗಿ ನಾನು ಇದು ನಿಮ್ಗೆ ಮರ್ಯಾದೆ ಕೊಡ್ಲಿಕ್ಕೆ ಅಂತ ಬಂದದ್ದು, ಹಾ. ನೀನು ಇಷ್ಟು ಉಪಕಾರ ಮಾಡಿದ್ದಿ ಅಂತ ಹೇಳಿದ್ದು. ಅದಕ್ಕೆ ನಾನು ಇಲ್ಲ, ನಾನು ತಕೊಳ್ಳೋದಿಲ್ಲ, ಹಾ, ಹಾ. ನಾನು ಹೀಗೆ ಹೀಗೆ ಹೇಳಿದ್ದು ನಿಮ್ಗೆ ಹಾ. ಅಷ್ಟೇ ಅಲ್ವಾ, ನಾನೇನು ಒಂದು- ನಾನು ಎಂತ ಮಾಡ್ಲಿಕ್ಕೂ ಹೋಗ್ಲಿಲ್ಲ, ಹೌದಪ್ಪ. ಒಂದು- ಹೇಳಿಕೊಟ್ಟದಷ್ಟೇ ಅಂತ ಹೌದು, ಹೇಳಿದೆ. ಹೌದು. ಇಲ್ಲ, ಅದು ತಗೊಳ್ಬೇಕು, ನೀನು ಇದನ್ನು ಮುಂದುವರಿಸಬೇಕು, ಹಾ. ಅದನ್ನು ತಗೊಳ್ಳೇಬೇಕು ನೀನು, ಹಾ, ಹಾ. ಇದು ನಂದು ಆಶೀರ್ವಾದ, ನೀನು ಇದನ್ನು ಮುಂದುವರಿಸು, ನೀನು ಅಷ್ಟು ಇಷ್ಟು ಅಂತ ಹೇಳ್ಬೇಡ, ಹಾ, ಹಾ. ನಿಂಗೆ ಮರ್ಯಾದೆಯನ್ನು ಕೊಡ್ತಾರೆ, ಹೌದಪ್ಪ. ಅದನ್ನ ನೀನು ಒಂದು- ತೆಕೋ, ಹಾ, ಗೌರವಧನ ಅಂತ. ಗೌರವಧನ ಅಂತ ಕೊಟ್ರೆ ಅದನ್ನ ಹೌದು. ನೀನು ತಕೊಳ್ಳೇಬೇಕು ಅಂತ ಅವರು ಹೇಳಿದ್ರು. ಹಾ, ಹಾ. ಹಾಗೆ ನಾನು ಹಾ. ಇದ್ರಿಂದ ಅಲ್ಲಿಂದ ಅದು ನಮ್ಮ start ಆಯ್ತು. ಪ್ರಭಾಕರಣ್ಣ, ಹಾ, ಹಾ. ಸುಳ್ಕೇರಿಯ ಪ್ರಭಾಕರಣ್ಣ ಹಾ. ಗೋಖಲೆ, ಹಾ, ಪ್ರಭಾಕರ್ ಅವರ ಗೋಖಲೆ ಅವರು. ಮಗನಿಗೆ ಫಸ್ಟ್ ನಾನು ಒಂದು ಹೌದಾ? ಹೇಳಿಕೊಟ್ಟದ್ದು. ಅಂದ್ರೆ ಅಂದ್ರೆ ಪ್ರದೀಪ- ಅದಕ್ಕಿಂತ ಮುಂಚೆ ಒಂದು ಆಗಿತ್ತು, ಹಾ, ಹಾ. ಆದ್ರೆ ಇದು ಪ್ರದೀಪನಿಗೆ. ಪ್ರದೀಪನಿಗೆ. ಹಾ, okay, ಹೌದು okay. ಹೌದು. ಅದು ಅಲ್ಲಿಂದ ಸ್ಟಾರ್ಟ್. ಅಲ್ಲಿ ಅವರದ್ದು ಆಶೀರ್ವಾದ ನಂಗೆ ಇದು. Okay, ನೀನು ಇದನ್ನು ಮುಂದುವರಿಸು ಅಂತ. ಆಮೇಲೆ ಶುರು ಆಯ್ತು. ಎಷ್ಟು ವರ್ಷ ಆಯ್ತು? ಸುಮಾರು 13 ವರ್ಷ ಆಯ್ತಾ? ಆಮೇಲೆ 13 ಆಯ್ತು. ಅವರ 13 ಮಗನಿಗೆ ಈಗ ಉಪನಯನ ಹೌದು, ಆಯ್ತು. ಮಗನಿಗೆ ಉಪನಯನ ಆಯ್ತು. ಹೌದು, ಉಪನಯನ ಆಯ್ತು. ಆಮೇಲೆ ಅವರು ಆಶೀರ್ವಾದ ಮಾಡಿದ್ದು ನನಗೆ. ಸರಿ. ಆಮೇಲೆ ಶುರು ಮಾಡಿದ್ದು ನಾನು. ಓಕೆ, ನೀವೀಗ ಒಂದು 13 ವರ್ಷದಿಂದ ಇದು ಕೆಲಸ ಮಾಡ್ತಾ ಇದ್ದೀರಿ.
ನೀವೀಗ ಖಾಲಿ ಚಿತ್ಪಾವನರದ್ದು ಮಾತ್ರ ಮೇಳಾಮೇಳಿ ಮಾಡುದಾ, ಅಥವಾ ನೀವು ಬೇರೆ ನಮ್ದು ಕರಾಡಸ್ಥರು ಇರ್ಲಿ, ಹವ್ಯಕರು ಇರ್ಲಿ, ಎಲ್ಲ ಬ್ರಾಹ್ಮಣರದ್ದು ಮಾಡ್ತೀರಾ? ಅಂದ್ರೆ ಅದು ಮತ್ತೆ ಹೇಗೆ ಆಯ್ತು ನಿಮ್ಮ ಅನುಭವಗಳು, ಸ್ವಲ್ಪ ಶೇರ್ ಮಾಡಿ. ನಾನು ಬ್ರಾಹ್ಮಣರಲ್ಲಿ ಎಲ್ಲರಲ್ಲಿ ಮಾಡ್ತಾ ಇದ್ದೇನೆ, ತುಂಬಾ ಆಗ್ತಾ ಉಂಟು. ಹೌದು, ಅಂದ್ರೆ ತ್ರಿಮತಸ್ಥ ಬ್ರಾಹ್ಮಣ. ಹೌದೌದು. ಅಂದ್ರೆ ಏನಾಯ್ತಂದ್ರೆ, ಒಂದು ನಾನು ಹೇಳಿಕೊಟ್ಟಾಗ ಇನ್ನೊಬ್ರು ಅವರಿಗೆ ನಂಬರ್ ಕೊಡ್ತಾರೆ, ಹಾ ನೋಡಿ ಇಂಥದ್ದು ಮಾಡಿದ್ದಾರೆ ಅವರು, ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಜನ ಸರ್ಕ್ಯುಲೇಟ್ ಆಗ್ತದೆ. ಹಾ ಆಗ್ತಾ ಉಂಟು. ಹಾಗಾಗಿ ತುಂಬಾ ಜನರು ಇದು ಮಾಡಿದ್ರೆ ಎಲ್ಲ ಮಾಡ್ತಾ ಇದ್ದೇನೆ. ಹವಿಕ್ರದ್ದು ಮಾಡ್ತೇನೆ, ಕರಾಡ ಮಾಡ್ತೇನೆ, ಕೋಟ. ಹೌದು, ಅಂದ್ರೆ ಬರ್ತದೆ, ಕೊಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದೇನೆ. ಹೌದೌದು. ಅಂದ್ರೆ ನಂಗೆ ಮೊಬೈಲಿಗೆ ಇದು ಮಾಡ್ತಾರೆ, ನಂಗೆ ನೆಂಪುಳಿಯೋದಿಲ್ಲ, ಅವ್ರು ತುಂಬಾ ಜನ ಕೊಡ್ತಾ ಇರ್ತಾರೆ. ಹಾ, ತುಂಬಾ ಬಂದಿದೆ, ಮತ್ತೆ ಅವರು ಕಾಲ್ ಮಾಡುವಾಗಲೇ ನೆನಪಾಗೋದು ನಂಗೆ. ಹೌದು. ಈಗ ನಿಮ್ಗೆ ನಿಮ್ಮ ಅನುಭವದಲ್ಲಿ ಇದರಲ್ಲಿ ಈಗ ನಮ್ಗೆ ಹಳ್ಳಿಯಲ್ಲಿ ಗೃಹ ಕೃತ್ಯ ಮಾಡಿಕೊಂಡಿರುವ ಹುಡುಗರಿಗೆ ಹುಡುಗಿ ಸಿಗುದಿಲ್ಲ ಅನ್ನುವಂಥದ್ದೊಂದು ನಮ್ದು ಜನರಲ್ ಭಾವನೆ ಉಂಟು. ಅದು ಸತ್ಯ ಕೂಡ, ಯಾಕಂದ್ರೆ ನಾವಿಗೆ ತುಂಬಾ ಹುಡುಗರು ಈಗ ನಮ್ಮ ಸಮಾಜದಲ್ಲಿ ಮದುವೆ ಆಗದೆ ಬಾಕಿ ಉಳಿದಿದ್ದಾರೆ. ಸೊ ನಿಮ್ಮ ಅನುಭವದಲ್ಲಿ ಹೇಗೆ, ಅಂದ್ರೆ ಈಗ ಹಳ್ಳಿ ಬೇಕು ಅಂತ ಹೇಳಿಕೊಂಡು ಬರುವವರು ಸಹ ಇದ್ದಾರಾ? ಈಗಿದ್ದು ಟ್ರೆಂಡ್ ಹೇಗೆ? ಯಾಕಂದ್ರೆ ನಿಮ್ಗೆ ಅದು ಟ್ರೆಂಡ್ ಗೊತ್ತಾಗ್ತದೆ. ಸೊ 13 ವರ್ಷದ ಹಿಂದಿನ ಟ್ರೆಂಡ್ಗೆ ಈಗಿನ ಟ್ರೆಂಡ್ಗೆ ಏನಾದ್ರು ಬದಲಾವಣೆ ಆಗಿದೆ, ಅಥವಾ ನಾವು ಈಗ ಎಣಿಸಿದ್ದು ಹಾಗೆ ಉಂಟ ಈಗ? ಇಲ್ಲ, ಎಲ್ರು ಬೆಂಗಳೂರು ಅಂತ ಹೇಳಿ ಹೇಳ್ತಾರೆ. ಎಲ್ಲ ಸಾಧಾರಣ, ಹೌದು, ಎಲ್ಲ ಬೆಂಗಳೂರು ಅಂತ ಹೇಳ್ತಾ ಇದಾರೆ. ನಂಗೆ ತುಂಬಾ ಬಂದಿದೆ ಈ ಪುರೋಹಿತರದ್ದು, ಅಡಿಗೆ ಭಟ್ರದ್ದು ತುಂಬಾ ಪೆಂಡಿಂಗ್ ಉಂಟು. ಅಲ್ಲ, ಕಳಿಸ್ತಾ ಇದ್ದೇನೆ. ಹೌದೌದು, ನಾನೊಂದು ಸೆಟ್ ಆಗುದು ಪೆಂಡಿಂಗ್ ಉಂಟು. ಹೌದೌದು. ನಾನು ಶಿವಪ್ರಸಾದ್ ಗ್ರೂಪ್ ಅಲ್ಲಿ ಇದ್ದೇನೆ, ಅದು ಮ್ಯಾಟ್ರಿಮನಿ ಉಂಟು ಅವರದ್ದು. ಅದ್ರಿಂದ ಕೆಲವು ಎಲ್ಲ ಡಿಗ್ರಿ ಆದ ಹುಡುಗಿಯರು ಅಥವಾ ಇದನ್ನೆಲ್ಲ, ಅಂದ್ರೆ ಅವರನ್ನು ಕಾಂಟ್ಯಾಕ್ಟ್ ಇದ್ದೇವೆ ನಾವು. ಹಾಗೆ ನಾವು ಅದ್ರಲ್ಲಿ ಕೆಲವರನ್ನು ಅವರಿಗೆ ಕಳಿಸಿ ಕೊಡ್ತಾ ಇದ್ದೇವೆ. ಫೋನ್ ಮಾಡಿ ಕೇಳ್ತೇನೆ, ಮತ್ತೆ ನಾನು ತುಂಬಾ ಅದ್ರಲ್ಲಿ ವರ್ಕ್ ಮಾಡ್ತೇನೆ. ಅಂದ್ರೆ ಪ್ರತಿಯೊಬ್ರು ಹೇಳ್ತಾರೆ, ನೀವು ಅದ್ರಲ್ಲಿ ತುಂಬಾ ಕೆಲಸ ಮಾಡ್ತೀರಿ, ಖಾಲಿ ಜಾತಕ ಮಾತ್ರ ಕೊಟ್ಟು ಬಿಡುದಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿ ಕೊಡ್ತೀರಿ ಅಂತ ಹೇಳ್ತಾರೆ. ಅದು ನಮ್ಗೆ ಒಂದು ಖುಷಿ. ಅಲ್ಲ, ಒಂದು ಮದುವೆ ನೀವು ಇದು ಸೆಟ್ ಮಾಡಿ ಅದೊಂದು ಸಕ್ಸಸ್ಫುಲ್ ಮದುವೆ ಆದ್ರೆ ಅದೇ ನಿಮ್ಗೊಂದು ಪುರಸ್ಕಾರ. ನಾನಂದ್ರೆ ಜನಸೇವೆ ಮಾಡೋದು, ಪ್ರತಿಯೊಬ್ಬರಿಗೆ ಕಾಲ್ ಮಾಡುವಾಗಲೂ ಹೇಳ್ತೇನೆ ನಾನು, ನೋಡಿ ನಾನು ಜನಸೇವೆ ಮಾಡೋದು ಫಸ್ಟಿಗೆ ಹೇಳ್ತೇನೆ, ಫೋನ್ ಮಾಡುವಾಗಲೇ ಅವರಿಗೆ, ನೋಡಿ ನಾನು ಹೀಗೆ. ನೀವು ಇದಕ್ಕೆ ಈಗ ಈ ಸೆಟ್ ಆದ್ರೆ ಅದಕ್ಕೆ ಸಂಭಾವನೆ ಅಂತ ಹೇಳಿ ಏನಾದ್ರು ತಗೊಳ್ತೀರಾ? ಇಲ್ಲ, ಏನಿಲ್ಲ, ಏನು ತಗೊಳ್ತಾ ಇಲ್ಲ, ಕೇವಲ ಸಮಾಜ ಸೇವೆ, ಜನಸೇವೆ ಮಾಡ್ತಾರೆ. ಕೆಲವರು ಈಗ ತಕೊಂಡು ಬಂದು ಒಂದು ಮರ್ಯಾದೆ ಅಂತ ಕೊಡ್ತಾರೆ. ಅದನ್ನು ತಿರಸ್ಕಾರ ಮಾಡಬಾರ್ದು ಅನ್ನುವಂತಕ್ಕೋಸ್ಕರ. ಅಂದ್ರೆ ಮುಂಚೆ ತಗೊಳ್ತಿರ್ಲಿಲ್ಲ, ಬೇಡ ಅಂತ ಹೇಳ್ತಾ ಇದ್ದೆ, ಈಗ ಸಹ ಬೇಡ ಅಂತ ಹೇಳ್ತೇನೆ. ಆದ್ರೆ ಅವರು ಇಲ್ಲ, ನೀವು ತಕೊಳ್ಬೇಕು ಅಂತ ಸರಿ ಹೇಳುವ, ಮರ್ಯಾದೆ ಅಂತ. ಎರಡನೇದು, ನಿಮ್ಗೆ ಈಗ ನಿಮ್ಮ ಈ ಅನುಭವದ ಪ್ರಕಾರ ಈಗಿನ ಈ ಹುಡುಗಿಯರು ಅಂದ್ರೆ ಶಿಕ್ಷಣ, ಈಗ ಹುಡುಗಿಯರಿಗೆ ಸ್ವಲ್ಪ ಶಿಕ್ಷಣ ಜಾಸ್ತಿ ಆದದ್ರಿಂದ ಈ ಹುಡುಗರದ್ದು ಕೂಡ ಶಿಕ್ಷಣ ಲೆವೆಲ್ ತುಂಬಾ ಜಾಸ್ತಿ ಆಗಿರ್ಬೇಕಾಗ್ತದೆ, ಇಲ್ಲದಿದ್ರೆ ಅಲ್ಲಿ ಸೆಟ್ ಆಗುದಿಲ್ಲ. ಸೊ ಆ ಸಮಸ್ಯೆ ಉಂಟಾ? ಯಾಕಂದ್ರೆ ಹುಡುಗಿ ಜಾಸ್ತಿ ಕಲ್ತವರೇ ಇರ್ತಾರೆ, ಹೆಚ್ಚಾಗಿ ಹುಡುಗರು ಕಡಿಮೆ ಕಲ್ತವರಿದ್ದಾರೆ, ಹಾಗಾಗಿ. ಅದು ತುಂಬಾ ಉಂಟು. ಯಾಕಂದ್ರೆ ಹುಡುಗರಿಗೆ ತುಂಬಾ ಪ್ಯಾಕೇಜ್ ಕಡಿಮೆ ಇದೆ, ಈ ಹುಡುಗಿಯರಿಗೆ ಜಾಸ್ತಿ ಪ್ಯಾಕೇಜ್ ಇದೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಜಾಸ್ತಿ ಇದ್ದ ಪ್ಯಾಕೇಜ್ ಇದ್ದ ಹುಡುಗಿಯರಿಗೆ ಕಡಿಮೆ ಇದ್ದ ಹುಡುಗರಿಗೆ ಸೆಟ್ ಒಪ್ಪುದಿಲ್ಲ. ಹಾಗಾಗಿ ತುಂಬಾ ಇದೆ. ಹೌದು. ಮತ್ತೆ ಈಗ ಈ ವಿದೇಶದಲ್ಲಿ ಇರ್ಬೇಕು ಅನ್ನುವಂಥದ್ದು ಏನಾದ್ರು ನಿಮ್ಗೆ ರಿಕ್ವೈರ್ಮೆಂಟ್ ಬರ್ತದೆ? ಅಂದ್ರೆ ಈಗ ಉದಾಹರಣೆಗೆ ನಿಮ್ಗೆ ಈಗ ಒಬ್ಬ ಹುಡುಗಿ, ಈಗ ನಾನು ಹುಡುಗಿ ತಂದೆ ಅಂತ ಹೇಳಿ ಆದ್ರೆ ಜಾತಕ ಕೊಡುವಾಗ್ಲೇ ಅವ್ರು ಹೇಳ್ತಾರೆ ಇಂಥದ್ದನ್ನೇ ನೀವು ಹುಡುಕಿ ಸ್ವಲ್ಪ ಅಂತ ಹೇಳಿ ರಿಕ್ವೈರ್ಮೆಂಟ್ ಹೇಳುವಂತದ್ದು ಇರ್ತದೆ. ಈಗ ವಿದೇಶದಲ್ಲಿ ಇರ್ಬೇಕು ಹುಡುಗ, ಅಥವಾ ಇಷ್ಟೇ ಪ್ಯಾಕೇಜ್ ನಾವು ಬೇಕು ಅಂತ ಹಾಗೆ ಹೇಳ್ತಾರೆ. ಅದು ಅಂದ್ರೆ ಬಯೋಡೇಟಾದಲ್ಲೇ ಬರೀತಾರೆ. ಈಗ ಫುಲ್ ಬಯೋಡೇಟಾ ಬರ್ತಾರೆ, ರಿಕ್ವೈರ್ಮೆಂಟ್ಸ್ ಬರೀತಾರೆ. ಈಗ ಇಂಥದ್ದು ಇದು ಮಾಡ್ಬೇಕು, ಇಂಥ ಊರಿನಲ್ಲೇ ನಮ್ಗೆ ಬೇಕು, ಅಥವಾ ಇಂಥ ಇದ್ರಲ್ಲೇ ಏರಿಯಾದಲ್ಲೇ ಬೇಕು, ಹೀಗೆಲ್ಲ ಹಾಕ್ತಾರೆ. ಹಾಗಾಗಿ ಅದ್ರಲ್ಲಿ ನಮ್ಗೆ ಸಮಸ್ಯೆ ಬರುದಿಲ್ಲ. ಹೇಳ್ತಾರೆ. ಮತ್ತೆ ಹುಡುಗನ ಬಯೋಡಾಟಾದಲ್ಲಿ ನಾವು ಮತ್ತೆ ಕಾಲ್ ಮಾಡುವಾಗಲೂ ಕೇಳ್ತೇವೆ. ಹೌದು, ಹಾಗೆ ಹೇಳ್ತಾರೆ. ಅವರು ಸಹ ಹೇಳ್ತಾರೆ, ನೋಡಿ ನಾವು ಅಂದ್ರೆ ಕಳಿಸಿ ಕೊಡ್ತೇವೆ ಅಲ್ವಾ. ಈಗ ಬಯೋಡೇಟಾ ಫೋಟೋ, ಈಗ ಒಂದು ಹುಡುಗಿದ್ದು ಬಯೋಡೇಟಾ ಬಂತು ಅಂದ್ರೆ ಎಲ್ಲ ನಮ್ಮಲ್ಲಿ ಇದ್ದ ಹುಡುಗರಿಗೆ ಕಳಿಸಿ ಕೊಡ್ತೇವೆ ನಾವು. ಅಲ್ಲಿ ಹುಡುಗಿಗೂ ಕಳಿಸಿ ಕೊಡ್ತೇವೆ, ಇಲ್ಲಿ ಹುಡುಗನಿಗೂ ಕಳಿಸಿ ಕೊಡ್ತೇವೆ. ಆವಾಗ ಅವರು ಮೆಸೇಜ್ ಹಾಕ್ತಾರೆ, ನೋಡಿ ಇದು ನಮ್ಗೆ ಬೇಡ, ಇದು ವಿದೇಶದ್ದು ಅಂದ್ರೆ ಬೇರೆ ಊರಿದ್ದು, ಅಥವಾ ಇದು ಆಗುದಿಲ್ಲ, ಈಗ ಮೆಸೇಜ್ ಕೊಡ್ತೇವೆ. ಈಗ ನಿಮ್ಮ ಅನುಭವದ ಪ್ರಕಾರ ಈಗ ಯೂಜುವಲಿ ಅಂತ ಹೇಳಿದ್ರೆ ಎಲ್ಲ ಪೇಟೆಯಲ್ಲಿ ಇರಬೇಕು, ಮೈಕ್ರೋ ಫ್ಯಾಮಿಲಿಯಲ್ಲಿ ಇರಬೇಕು ಅನ್ನುವಂಥದ್ದು ಈಗ ಯೂಜುವಲ್ ಜನರಲಿ ನಮ್ದೊಂದು ಥಿಂಕಿಂಗ್. ಬಟ್ ಅದಕ್ಕೆ ಒಂದು ಎಕ್ಸೆಪ್ಷನಲ್ ಕೇಸ್ ಅಂತೇಳಿ, ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ಹುಡುಗಿ ಕಡೆಯವರು ಅಥವಾ ಹುಡುಗಿಗೆ
ಕಲ್ತ ಹುಡುಗಿ ಅಂದ್ರೆ ನಾರ್ಮಲ್ ತುಂಬಾ ಹೈಫೈ ಅಲ್ಲ, ಒಂದು ಕಲ್ತ ಹುಡುಗಿ, ನನಗೆ ಒಳ್ಳೆ ಮನತನ ಬೇಕು, ಹಳ್ಳಿ ಆದ್ರೂ ತೊಂದರೆ ಇಲ್ಲ, ಅಲ್ಲಿ ಹಿರಿಯರು ಬೇಕು, ಸೊ ಅಂಥದ್ದು ಒಂದು ಸಂಸ್ಕೃತಿ ಸಂಸ್ಕಾರ ಇದ್ದಂತಹ ಒಂದು ಮನೆತನ ಬೇಕು ಅಂತ ಗಂಡು ಸಿಕ್ಕಿದ್ರು ತೊಂದರೆ ಇಲ್ಲ, ಮನೆಯಲ್ಲಿ ಕೃಷಿ ಅಥವಾ ಒಂದು ಗೃಹಕೃತ್ಯ ಮಾಡಿಕೊಂಡು ಒಳ್ಳೆ ಹಣಕಾಸು ವ್ಯವಸ್ಥೆ ಇದ್ರೆ ಸಾಕು ಅಂತ ಹೇಳಿ ಅಂತದ್ದೊಂದು ರಿಕ್ವೈರ್ಮೆಂಟ್ ಬಂದದ್ದುಂಟ ನಿಮ್ಗೆ? ಬರ್ತದೆ ಬಂದದ್ದುಂಟು. ಯಾಕೆಂದ್ರೆ ಹೌದು ಬರ್ತದೆ. ಅಂದ್ರೆ ಹೇಳ್ತಾರೆ ಏನು ಅಂದ್ರೆ ಹಳ್ಳಿಯಲ್ಲಿಯೂ ಮನೆ ಬೇಕು ನಮ್ಗೆ, ಬಂದಾಗ ಉಳಿಲಿಕ್ಕೆ ಬೇಕಾಗ್ತದೆ. ಮತ್ತೆ ಪೇಟೆಯಲ್ಲಿ ನಮ್ಗೆ ಮನೆ ಇದ್ದದ್ದು ಅಂದ್ರೆ ಇದು ಕೆಲಸ ಹುಡುಗನಿಗೆ ಇದ್ದದ್ದು ಬೇಕು, ಸ್ವಲ್ಪ ಸಮಯ ಅಲ್ಲಿ ಉಳಿದು ಮತ್ತೆ ಆಮೇಲೆ ಬರುವಂತದ್ದು ಬೇಕು ಅಂತ ಹೇಳ್ತಾರೆ. ಇದ್ದಾರೆ. ಹಾಗೆ ಇನ್ನೊಂದು ಸೈಡ್ ಅಲ್ಲಿ ಹುಡುಗನ ಕಡೆಯಿಂದ ಅಂದ್ರೆ ಹುಡುಗನ ರಿಕ್ವೈರ್ಮೆಂಟ್, ಈಗ ಹುಡುಗನಿಗೆ ತುಂಬಾ ಒಳ್ಳೆ ಸಂಬಳ ಉಂಟು, ಒಳ್ಳೆ ಪ್ಯಾಕೇಜ್ ಉಂಟು, ಹಾಗಾಗಿ ನನ್ನ ಹೆಂಡತಿ ಸ್ವಲ್ಪ ಕಡಿಮೆ ಪ್ಯಾಕೇಜ್ ನಳು ಅಥವಾ ಅವಳು ಕೆಲ್ಸಕ್ಕೆ ಹೋಗದಿದ್ರು ತೊಂದರೆ ಇಲ್ಲ ಅಂತ ಹುಡುಗಿ ಇದ್ರೆ ನಮ್ಗೆ ಹುಡುಕಿ ಕೊಡಿ ಅಂತ ಹೇಳುವವರು ಸಹ ಇರ್ತಾರ ಅಂತ ಹೇಳಿ, ಸ್ವಲ್ಪ ಎಜುಕೇಶನ್ ಕಮ್ಮಿ ಇದ್ರು ತೊಂದರೆ ಇಲ್ಲ ಅಂತ ಹೇಳಿ ಹುಡುಗರ ರಿಕ್ವೈರ್ಮೆಂಟ್ ಇರ್ತದ? ತುಂಬಾ ಇರ್ತದೆ, ಅದು ತುಂಬಾ ಉಂಟು. ನಮ್ಗೆ PUC ಆದದ್ದು ಆಗ್ಬೋದು, ಬಡವರು ಇದ್ದದ್ದು ಆಗ್ಬೋದು, ಮತ್ತೆ ನಮ್ಗೆ ಇದು ಎಜುಕೇಶನ್ ಅಂದ್ರೆ ಬೇಕಂತ ಇಲ್ಲ ಅಂತದ್ದು ಇದ್ರೆ ಆಗ್ಬೋದಂತ ತುಂಬಾ ಇದೆ. ಅದು ತುಂಬಾ ಬರ್ತದೆ. ಅದಕ್ಕೆ ನಾನು ಹೇಳ್ತೇನೆ, ಈಗ ಬಡವರಂತ ಹೇಳುವವರೇ ಇಲ್ಲ, ಎಲ್ಲ ಬಡಸ್ತಿಕೆ ಇಲ್ಲ, ಯಾರಿಗೂ ಹೌದು, ಯಾರಿಗೂ ಇಲ್ಲ. ಈಗ ನಾವೆಲ್ಲ ಕಷ್ಟಪಟ್ಟದ್ದು ಯಾರಿಗೂ ಇಲ್ಲ. ಅದಕ್ಕೋಸ್ಕರ ನಾವು ಇದು ಕಷ್ಟಪಟ್ಟಿದ್ದಾರೆ, ಒಂದು ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡ್ಲಿಕ್ಕೆ ಅವರು ರಾತ್ರಿ ಹಗಲು ಒಂದು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ಹೇಳಲಿಕ್ಕೆ ಅಂದ್ರೆ, ಈಗ ನಿಮ್ಮ ಅನುಭವದ ಪ್ರಕಾರ ಈಗ ನಮ್ಗೆ ನಮ್ಮ ಚಿತ್ಪಾವನ ಬ್ರಾಹ್ಮಣರಿಗೆ ಕರಾಡಸ್ಥರು ನಾವು ತುಂಬಾ ಮದುವೆಗಳಾಗಿದೆ ಅಥವಾ ತುಂಬಾ ವರ್ಷದಿಂದ ಅದೊಂದು ಕನೆಕ್ಷನ್ ಉಂಟು. ಈಗೀಗ ಈ ಹವ್ಯಕರು ಮತ್ತೆ ಶಿವಳ್ಳಿ ಈ ಕಮ್ಯುನಿಟಿಯಿಂದ ಕೂಡ ನಾವು ಹುಡುಗಿಯರನ್ನು ತರುವಂತದ್ದು ಜಾಸ್ತಿ ಆಗ್ತಾ ಉಂಟಾ ಅಥವಾ ಅದು ಇನ್ನೂ ಸಹ ಕಡಿಮೆಯೇ ಉಂಟಾ? ಮುದ್ದಿನ ಇಲ್ಲ, ಶಿವಳ್ಳಿಯವರು ಒಪ್ಪುದೇ ಇಲ್ಲ, ನಮ್ಮ ಚಿತ್ಪಾವಂದ್ರಿಗೂ ಒಪ್ಪುದಿಲ್ಲ. ಈ ಕರಾಡ ಹವಿಕ ಅವರದ್ದೇ ಆಗ್ಬೇಕು ಅವರಿಗೆ, ಶಿವಳ್ಳಿಯವರಿಗೆ. ಈಗ ಏನಾಗಿದೆ ಅಂದ್ರೆ ತುಂಬಾ ಏಜ್ ಆದ ಇವರು ಪುರೋಹಿತರು ಮತ್ತೆ ಈ ದೇವಸ್ಥಾನದ ಪೂಜ್ಯದವರೆಲ್ಲ ಇದ್ದಾರೆ ನೋಡಿ, ಅವರು ಹೇಳ್ತಾರೆ ಏನು ಯಾವ ಹುಡುಗಿಯೂ ಆಗ್ತದೆ, ನಿಮ್ಮ ಚಿತ್ಪಾವಂದ್ರದ್ದು ಆಗ್ತದೆ ಅಂತ. ಆದ್ರೂ ಏಜ್ ಆಗದಿದ್ದ ಹುಡುಗರು ಒಪ್ಪುದಿಲ್ಲ, ಇಲ್ವೇ ಇಲ್ಲ. ಮತ್ತೆ ಹವಿಕ್ರು ಇಲ್ಲ, ಹವಿಕ್ರಲ್ಲಿಯೂ ಅವರದ್ದೇ ಆಗ್ಬೇಕು ಅವರಿಗೆ, ಬೇರೆ ಒಪ್ಪುದಿಲ್ಲ. ಅಂದ್ರೆ ಈಗ ನಮ್ದು ಕರಾಡಸ್ಥರು ಮತ್ತೆ ಚಿತ್ಪಾವನರಿಗೆ ಆದಷ್ಟು ಆ ಸೆಟ್ಟಿಂಗ್ ಇನ್ನು ಸಹ ಅವರಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ, ಅಂದ್ರೆ ಅವ್ರು ಬಿಟ್ಟು ಕೊಡುದಿಲ್ಲ ಅಂತ ಮನಸ್ಥಿತಿ ಬರ್ಲಿಲ್ಲ, ಅಂದ್ರೆ ಅವರದ್ದೇ ಬೇಕು ಅವರಿಗೆ. ಈಗ ನಿಮ್ಮ ಅನುಭವ ಪ್ರಕಾರ ನಾನೊಂದು ಕೇಳುದು, ಈಗ ತ್ರಿಮತಸ್ಥ ಬ್ರಾಹ್ಮಣರು ನಾವು ಒಂದಾದ್ರೆ ಅಂದ್ರೆ ಈಗ ನಮ್ಗೆ ಯಾವ್ದು ಸಹ ಆಗ್ತದೆ, ಈಗ ನಮ್ಮ ಹವ್ಯಕರು ಆಗ್ತದೆ ಈಗ ಆಗ್ತದೆ ಅಂತ ಹೇಳಿ ಆದ್ರೆ ಒಂದು ವೇಳೆ ಈ ಸಮಸ್ಯೆ ಹುಡುಗ ಹುಡುಗಿಯರ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೋದಾ? ಹೇಗೆ ನಿಮ್ಮ ಇದು ಅಭಿಪ್ರಾಯ ಹೇಗೆ? ಅಂದ್ರೆ ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಓಪನ್ನೆಸ್ ಜಾಸ್ತಿ ಬರ್ತದೆ, ಜಾಸ್ತಿ ಜನರ ಅವರದ್ದು ನಮ್ದು ಕೂಡ ಸೆಟ್ಟಿಂಗ್ ಆದ್ರೆ ಒಂದು ವೇಳೆ ಇಲ್ಲ, ಆದ್ರೂ ನಮ್ಗೆ ಅವರದ್ದು ಅಡ್ಜಸ್ಟ್ ಅವರು ಸೆಟ್ ಆಗುದು. ಅಂದ್ರೆ ಯಾವ್ದು ಕರಾಡ ಹವ್ಯಕ ಆಗ್ತಾ ಉಂಟು ಈಗ ತುಂಬಾ ಆಯ್ತು. ಶಿವಳ್ಳಿದು ಆಗುದಿಲ್ಲ, ಶಿವಳ್ಳಿದು ತುಂಬಾ ಅವರದಂದ್ರೆ ಇದು ಬೇರೆ ಇರ್ತದೆ, ನಮ್ದು ಇದು ಬೇರೆ ಇರ್ತದೆ. ಅದು ಏನಿಲ್ಲ, ಹವ್ಯಕ ಆಗ್ತದೆ, ಇದು ಆಗಿದ್ದುಂಟು ಈಗ. ನಮ್ಮ ಚಿಕ್ಕಪ್ಪಂದ್ರು ಹವ್ಯಕರಿಗೆ ಆಗಿದ್ದಾರೆ, ಹೌದು. ಆದ್ರೂ ಅವರದ್ದು ಇದು ಮಾಡುದಿಲ್ಲ, ನಮ್ಗೆ ಕೊಡುದಿಲ್ಲ. ಹವಿಕ್ರದ್ದು ಹುಡುಗಿಯರನ್ನು ಕೊಡುದಿಲ್ಲ, ಚಿಪ್ಪಾವಂದ್ರದ್ದು ತಕೊಂಡು ಹೋಗ್ತಾ ಇದ್ದಾರೆ. ಹೌದು. ಈಗ ನಿಮ್ಮ ಇದರಲ್ಲಿ ನಿಮ್ಮ ಒಂದು ಮೇಳಮೇಳಿಯಲ್ಲಿ ಅಥವಾ ನಿಮ್ಮ ಮದುವೆದ್ದು ಎಷ್ಟು ಮದುವೆಗಳು ಆಗಿರ್ಬೋದು, ಅಂದ್ರೆ ಸಕ್ಸಸ್ಫುಲ್ ಆಗಿದ್ದು ಒಂದು 30-35 ಒಂದು ಒಂದು 25ರಿಂದ 30 ಗ್ಯಾರಂಟಿ, ಅಂದ್ರೆ ಲೆಕ್ಕ ಹಾಕಿದ್ದೇನೆ, ಅಷ್ಟು ಆಗಿರ್ಬೋದು. ಇನ್ನು ಜಾತಕ ಕೊಡ್ತಾ ಇರೋದು ಪರ್ಸೆಂಟೇಜ್ ತುಂಬಾ ಕಡಿಮೆ. ಹೌದು, ಅಂದ್ರೆ ಜಾತಕ ಕೊಟ್ಟರೆ ಒಂದು ಸೆಟ್ ಆಗ್ತದಾ? ಇಲ್ಲ 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 ಇಲ್ಲ. ಒಂದು ಹುಡುಗಿಗೆ ಮೊನ್ನೆ ಅದು ಶಿವಪ್ರಸಾದ್ ಗ್ರೂಪ್ ಮತ್ತೆ ನಮ್ಗೆ ಬಂದ ಇದ್ರಲ್ಲಿ ಒಟ್ಟು 205 ಜಾತಕ ಕೊಟ್ಟಿದ್ದೇನೆ, ಇನ್ನೂ ಸೆಟ್ ಆಗ್ಲಿಲ್ಲ ಅವರಿಗೆ. ಅಂದ್ರೆ ಸಕ್ಸಸ್ ಪರ್ಸೆಂಟೇಜ್ 1% 2% ಇಲ್ಲ ಅಂತ ಹೇಳಿ ಇಲ್ಲ. ಅಂದ್ರೆ ಏನಾಗ್ತದೆ ಅಂದ್ರೆ ಈಗ ನೋಡಿ, ಹುಡುಗಿ ಕಡೆಯಿಂದ ಜಾತಕ ಬಂದ್ರೆ ಹುಡುಗನಿಗೆ ಬರುದಿಲ್ಲ, ಹುಡುಗನಿಗೆ ಜಾತಕ ಬಂದ್ರೆ ಹುಡುಗಿಗೆ ಬರುದಿಲ್ಲ. ಅದು ಯಾಕೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಅಂದ್ರೆ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುದಿಲ್ಲ ಅಂತ ಹೇಳ್ತಾರ, ಅಥವಾ ಹೇಳಲಿಕ್ಕೆ ಒಳ್ಳೇದಾಗುದಿಲ್ಲ ಅಂತ ಹೇಳ್ತಾರ, ಅದು ಅದಿರ್ಬೋದು. ಈಗ ನಿಮ್ಮಲ್ಲಿ ನಾವು ಜಾತಕ ಕೊಟ್ರೆ, ಸಪೋಸ್ ಹುಡುಗ ಮತ್ತೆ ಹುಡುಗಿ ಕಡೆಯವರು ಕೊಟ್ರೆ, ನೀವು ಜಾತಕ ಸಹ ನೀವೇ ನೋಡ್ತೀರಾ
ಅಥವಾ ಜಾತಕ ತೋರಿಸುದು ಅವರವರೇ ಹುಡುಗ ಹುಡುಗಿಯರೇ ತೋರಿಸ್ಬೇಕಾ, ಅಥವಾ ಬೇಸಿಕ್ ಹೀಗೆ ಸೆಟ್ ಆಗ್ತದಾ ಅಂತ ನೀವು ಜಾತಕ ನೋಡಿ ಅವರಿಗೆ ಇಂಟಿಮೇಷನ್ ಕೊಡ್ತೀರಾ, ನೋಡಿ ಇಂಥದ್ದೊಂದು ಹುಡುಗಿ ಉಂಟು ಅದು ಜಾತಕ ಕೂಡ ನಿಮ್ಗೆ ಬರ್ತದೆ ಅಂತೇಳಿ ಆ ಸರ್ವಿಸ್ ಉಂಟಾ ನಿಮ್ದು? ಅಂದ್ರೆ ಫಸ್ಟಿಗೆ ನೋಡ್ತಾ ಇದ್ದೆ, ಫಸ್ಟ್ ಅಂದ್ರೆ ಈಗ ಒಂದು 5-6 ವರ್ಷ ಮುಂಚೆ. ಈಗ ಇದು ಜೋರ್ ಶುರು ಆದೊಂದು 6-7 ವರ್ಷದಿಂದ ನಮ್ದು ಜಾಸ್ತಿ ಮದುವೆಗಳು. ಹೌದು, ತುಂಬಾ ಮದುವೆ ಆಗ್ತಾ ಬಂದದ್ದು ಈಗ. ಸ್ವಲ್ಪ ಪಬ್ಲಿಕ್ ಹೌದೌದೌದು. ಈಗ ಒಂದು 6-7 ವರ್ಷದಿಂದ ತುಂಬಾ ಮದುವೆ ಆಗ್ತಾ ಉಂಟು. ಮತ್ತೆ ಅದಕ್ಕಿಂತ ಮುಂಚೆ ವರ್ಷದಲ್ಲಿ 1-2 ಹೀಗೆಲ್ಲ ಆಗ್ತಾ ಇತ್ತು. ಆವಾಗ ಏನ್ ಮಾಡ್ತಿದ್ದೆ, ನೋಡ್ತಾ ಇದ್ದೆ. ಇದು ಜಾತಕ ಕೂಡಿ ಬರ್ತದ ಅಂದ್ರೆ ಅದು ಗುಣಗಳನ್ನು ನೋಡ್ತಾ ಇದ್ದೇವೆ. ಜಾತಕ ನೋಡ್ಲಿಕ್ಕೆ ನಿಮ್ಗೆ ಗೊತ್ತುಂಟು? ಜಾತಕ ಅಂದ್ರೆ ಅದು ಗುಣಗಳನ್ನು ನೋಡ್ಲಿಕ್ಕೆ ಇದು ಇಲ್ಲ, ಅದು ಪಂಚಾಂಗದಲ್ಲಿ ಲಾಸ್ಟ್ ಪೇಜ್ ಉಂಟಲ್ಲ ಅದನ್ನು ಇದು ಮಾಡಿ. ಹೌದು, ಅದು ಸಹ ಮಾಡ್ತೇವೆ. ಮತ್ತೆ ಒಂದು ಆಪ್ ಉಂಟು, ಆ ಆಪ್ ಅಲ್ಲಿ ಹಾಕಿ ನೋಡ್ತೇವೆ, ಆಗುವುದು. ಅದನ್ನು ಮಾಡಿ ನೋಡ್ತಿದ್ದೆ, ಅವಾಗ ಗೊತ್ತಾಗ್ತದೆ. ಹಾಗೆ ಹೇಳ್ತಿದ್ದೆವು, ಅವರಿಗೆ ಹೇಳ್ತಿದ್ದೆವು, ನೋಡಿ ಇದು ಜಾತಕ ಬರ್ತದೆ, ನೋಡಿ ನೀವು ನಿಮ್ಮ ಇಷ್ಟ ಅಂತ. ನಿಮ್ಮ ಇಷ್ಟ. ಮತ್ತೆ ನಾವು ಯಾರಿಗೂ ಒತ್ತಾಯ ಮಾಡುದಿಲ್ಲ. ಈಗ ಜಾತಕ ನಾವು ಹುಡುಗಿಗಾಗ್ಲಿ ಹುಡುಗನಿಗಾಗ್ಲಿ ಅವರು ಕೊಡ್ತಾರೆ, ಅದನ್ನು ನಾವು ಏನ್ ಮಾಡ್ತೇವೆ, ಇದು ಕೊಡ್ತೇವೆ. ಆವಾಗ ನೋಡಿ ಹೀಗೆ ಕೂಡಿ ಬರ್ತದೆ ಅಂತ ಹೇಳ್ತಾರೆ. ಆದ್ರೂ ನಾವು ಹುಡುಗನಿಗಾಗ್ಲಿ ಹುಡುಗಿಗೆ ನಿಮ್ಮ ಇಷ್ಟ ಆದ್ರೆ ನೀವು ಮಾಡ್ಕೊಳ್ಳಿ, ಇಲ್ಲಾದ್ರೆ ನಮ್ದು ಅಲ್ಲ. ಅಂದ್ರೆ ಕೆಲವರು ಬ್ರೋಕರ್ಗಳು, ಅಂದ್ರೆ ನಾನು ಬ್ರೋಕರ್ ಅಲ್ಲ, ಜನಸೇವೆ ಮಾಡುವವಳು, ಆದ್ರೂ ಏನು ಮಾಡ್ತಾರೆ ಅಂದ್ರೆ ಒತ್ತಾಯ ಮಾಡ್ತಾರೆ ಅಂತ. ನೋಡಿ ಅದು ಜಾತಕ ಕೂಡಿ ಬರ್ತದಲ್ಲ, ಯಾಕೆ ಮಾಡುದಿಲ್ಲ, ಆಗ್ಬೋದಲ್ವಾ ಅಂತ. ನಮ್ದು ಅಂತದ್ದೇನಿಲ್ಲ ಇದ್ರಲ್ಲಿ. ಹೇಗಂತ ಜಾತಕ ಕೂಡಿ ಬರುದು ಒಂದೇ ಕ್ರೈಟೀರಿಯಾ ಅಲ್ಲ, ಖಂಡಿತ. ಮತ್ತೆ ಅವರಿಗೆ ಇಷ್ಟ ಆಗ್ಬೇಕು. ಈಗ ನೋಡಿ ಹುಡುಗಿಯರಿಗೆ ತುಂಬಾ ಇದು ಇರ್ತದೆ, ಯಾಕಂದ್ರೆ ನಾಲೆಜ್ ಇರ್ತದೆ, ಮತ್ತೆ ತುಂಬಾ ಈಗ ಎಜುಕೇಟೆಡ್ ಅಲ್ವಾ, ಹಾಗಾಗಿ ಅವರಿಗೆ ಈಗ ಹುಡುಗಿಯರು ತುಂಬಾ ಹುಷಾರಿದ್ದಾರೆ, ಹುಡುಗರೇ ಅಥವಾ ಹುಡುಗಿಯರು, ಅವರವರೇ ಮಾತಾಡ್ಕೊಂಡು 3 ರೌಂಡ್ ಈ ಕಂಪನಿಯಲ್ಲೆಲ್ಲ ಮಾಡ್ತಾರಲ್ಲ, ಆ ತರ ಮಾಡ್ಕೊಳ್ತಾರಲ್ವಾ. ನೀವು ಕೂಡ ಒಂದು ಪ್ರೊಫೆಷನಲ್ ಆಗಿದ್ದೀರಿ. ನನ್ಗೆ ಫಸ್ಟ್ ಏನು ಗೊತ್ತಿಲ್ಲ, ಇದು ಏನು ಯಾವ ಇದು ಡಿಗ್ರಿ ಯಾವುದು ಇದು ಏನು ಗೊತ್ತಿಲ್ಲ ನನ್ಗೆ. ಇಂಗ್ಲಿಷು ಕರೆಕ್ಟ್ ಇದು. ಈಗ ಯಾವ ಬಯೋಡೇಟಾವು ಕನ್ನಡ ಬಂದ್ರೆ ಆಗುದಿಲ್ಲ ನಂಗೆ, ಇಂಗ್ಲಿಷ್ ನಲ್ಲಿ ಆಗ್ಬೇಕು. ಸೊ ನೀವು ಕೂಡ ಈಗ ನೀವು ಮಾತಾಡೋದು ಕೂಡ ಇಂಗ್ಲಿಷ್ ನಲ್ಲೇ ಮಾತಾಡ್ತೀರಾ? ಇಲ್ಲ ಅದೆಲ್ಲ ಸೊ ಈಗ ನಿಮ್ಗೆ ನಮ್ದು ಸೌತ್ ಕೇಂದ್ರದಲ್ಲಿ ತುಂಬಾ ನೀವು ಫೇಮಸ್ ಇದ್ದೀರಿ. ಸೊ ಅದೇ ರೀತಿ ನಿಮ್ಗೆ ಬೆಳಗಾವ್, ಹುಬ್ಳಿ, ಧಾರವಾಡ ಅತ್ತಾಗಿದ್ದು ಎಲ್ಲ ಇದೆ. ಹುಬ್ಬಳ್ಳಿ, ಶಿರ್ಸಿ, ಮಹಾರಾಷ್ಟ್ರದೆಲ್ಲ ಇದೆಯಾ? ಮಹಾರಾಷ್ಟ್ರ ಒಂದಿಲ್ಲ, ಶಿರ್ಸಿ, ಹುಬ್ಬಳ್ಳಿ, ಸಾಗರ, ಬಿಜಾಪುರ, ಗುಲ್ಬರ್ಗ ಎಲ್ಲ ಕಡೆದು ಇದೆ. ಆದ್ರೂ ಏನ್ ಹೇಳ್ತಾರೆ ಅಂದ್ರೆ ಒಂದು ಹುಡುಗಿಯರದ್ದು ತುಂಬಾ ಇದೆ. ಈಗ ಹುಡುಗಿಯರದ್ದು ಕೊಡ್ತಾ ಇದ್ದಾರೆ, ತುಂಬಾ ಹುಡುಗಿಯರು. ಎಂತ 89, 90, 91 ಇದು ಇಸ್ವಿದ್ದು ಹುಡುಗಿಯರು ಇದ್ದಾರೆ ಈಗ ಕೊಡ್ತಾರೆ. ಈಗ ಅವರು ಆಚೆ ಅಂದ್ರೆ ಹುಬ್ಳಿ ಧಾರವಾಡ ಘಟ್ಟದ ಮೇಲಿಂದ ನಮ್ಗೆ ಸೌತ್ ಕೇಂದ್ರಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರ ಅವರು. ಅಂದ್ರೆ ಈ ಸೌತ್ ಕೇಂದ್ರದ ಹುಡುಗ ಅಂದ್ರೆ ಕೊಡ್ತಾರೆ. ಆವಾಗ ಹೇಳ್ತಾರೆ ಇದು ಎಂತಂದ್ರೆ ಆಚೆ ನಮ್ಗೆ ದೂರ ಆಯ್ತು ಅಂದ್ರೆ ಹುಡುಗಿಯ ಕಡೆಯವರಾದ್ರೆ ಹೇಳ್ತಾರೆ ಅದು ದೂರ ಆಯ್ತು ನಮ್ಗೆ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹುಡುಗರದ್ದು ತುಂಬಾ ಬಂದಿದೆ, ತುಂಬಾ ಕೊಡ್ತಾರೆ. ದೂರ ಅಂತ ಹೇಳಿದ್ರೆ ಇರುವುದು ಬೆಂಗಳೂರಿನಲ್ಲಿ ಅಲ್ವಾ ಎಲ್ರು? ಹೌದು, ಆದ್ರೆ ಒಂದು ಮತ್ತೆ ಮದುವೆ ಮಾಡಿ ಕೊಟ್ಟ ಮೇಲೆ ಇದಾಗ್ತದಲ್ವಾ ಅವರಿಗೆ, ಅಲ್ಲಿ ಹೋಗ್ಬೇಕಲ್ಲ ಅವರ ಮನೆಗೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಿ ಸಹ ಇರ್ಲಿ ಇರುವುದು ಬೆಂಗಳೂರಲ್ಲಿ, ಇರ್ಲಿ ಸೌತ್ ಕೇಂದ್ರದವರು ಇರುದು ಬೆಂಗಳೂರಿನಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ಆಕ್ಚುಲಿ ಆ ಸಮಸ್ಯೆ ಇಲ್ಲ, ಎಲ್ಲಿ ಹೋದ್ರೆ ಅವರು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ. ಸೊ ಹಾಗೆ ಈ ನೀವು ಮೇಳ ಮೇಳಿ ಎಲ್ಲ ಮಾಡ್ತೀರಿ. ಸೊ ಇದರಲ್ಲಿ ಯಾರ್ದಾದ್ರೂ ಒಂದು ಮದುವೆ ಆದ್ರೆ ನಿಮಗಂತೂ ಖುಷಿ ಆಗ್ತದೆ ಒಂದು ಸೆಟ್ ಆಯ್ತು ಅಂತ ಹೇಳಿ. ಬಟ್ ಮದುವೆದ್ದು ಸೆಟ್ ಆದ್ಮೇಲೆ ಅಂದ್ರೆ ಅವರಿಗೆಲ್ಲ ಓಕೆ ಆದ ಮೇಲೆ ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನೀವು ನಿಮ್ಮಷ್ಟಕ್ಕೆ ಅವರಿಗೆ ಕಳಿಸಿರ್ತೀರಿ, ಮತ್ತೆ ನೀವು ಅವರಿಗೆ ಹೇಳುದೇ ಇಲ್ಲ ನಿಮ್ಗೆ. ಸೊ ಅಂಥದ್ದೇನಾದ್ರು ಸಿಚುವೇಶನ್ ಬಂದಿದೆ ಅಥವಾ ನಿಮ್ಗೆ ತಿಳಿಸ್ತಾರೆ ಅವರು, ನೋಡಿ ಹೀಗೆ ಸೆಟ್ ಆಗಿದೆ, ನಮ್ದು ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗುದಂತ ಆಗಿದೆ, ನಿಮ್ಗೆ ಥ್ಯಾಂಕ್ಸ್. ಸೊ ಹೀಗೆಲ್ಲ ಹೇಳ್ತಾರೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಅವನು ಮಾಡುವ ಕರ್ತವ್ಯದಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಒಂದು ಖುಷಿ ಆಗ್ತದೆ. ಈಗ ನಾವು ಕೂಡ ಒಂದು ಬಿಸ್ನೆಸ್ ಮ್ಯಾನ್, ನಮಗೆ ಕೂಡ ಒಂದು ಕ್ಲೈಂಟ್ ಖುಷಿ ಆದ್ರೆ ನಮಗೆ ಖುಷಿ. ದುಡ್ಡಿನ ವಿಷಯ ಸೆಕೆಂಡರಿ, ಬಟ್ ಆ ಒಂದು ಆತ್ಮ ತೃಪ್ತಿ, ನಮ್ಗೆ ಒಂದು ಕೆಲಸದಲ್ಲಿ ಸಿಗುವಂತ ತೃಪ್ತಿ ಬೇರೆ ಇರ್ತದೆ. ಸೊ ಹಾಗೆ ನಿಮ್ಮ ಅನುಭವ ಏನಾದ್ರೂ ಆಗಿದೆ? ಕೆಲವರು ಮುಕ್ಕಾಲಾಂಶ ಹೇಳ್ತಾರೆ. ಒಂದು ಈಗ ನೋಡಿ ನಾವು ಕಳಿಸ್ತಾ ಇದ್ದೇವೆ, ಈಗ ನಮ್ಮಿಂದ ಆಗುದಿಲ್ಲ ಮದುವೆ, ನಮ್ಮಿಂದ ತುಂಬಾ ಆಗುದಿಲ್ಲ, ನಾವು ಕಳಿಸ್ತಾ ಇದ್ದೇವೆ, ತುಂಬಾ ಇದು ಮಾಡ್ತೇವೆ, ಆದ್ರೂ ಆಗುದಿಲ್ಲ. ಆದ್ರೂ ತುಂಬಾ ಜನ ಹೇಳ್ತಾರೆ ಹೀಗೆ ನೋಡಿ ಸೆಟ್ ಆಯ್ತು ಇನ್ನು ಕಳಿಸ್ಬೇಡಿ. ಈಗ ಮೊನ್ನೆ 5-6 ಈಗ ಮದುವೆ ಸೆಟ್ ಆಯ್ತು, ನಾನು ಕಳಿಸ್ತಾ ಇದ್ದೇನೆ, ಅದರಲ್ಲಿ ಕೂಡ್ಲೆ ಫೋನ್ ಮಾಡಿ ಹೇಳ್ತಾರೆ ನೋಡಿ ಹೀಗೆ ಸೆಟ್ ಆಯ್ತು ಇನ್ನು ಕಳಿಸ್ಬೇಡಿ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ ಗೊತ್ತುಂಟು ನಿಮ್ಗೆ, ನಾವು ಕಳಿಸಿ ನಾವೇ ನಮ್ಮಿಂದಲೇ ನಂಬರ್ ತಕೊಂಡು ನಾವೇ ಇದು ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟ ಮೇಲೆಯೂ ಮತ್ತೆ ಲಾಸ್ಟಿಗೆ ಅವರದ್ದು ಸುದ್ದಿಯೇ ಇಲ್ಲ.
ಒಂದು ಫೋನ್ ಮಾಡುದಿಲ್ಲ ಏನಿಲ್ಲ. ಹೌದಪ್ಪ. ಈ ಹುಡುಗಿ ಕಡೆಯಿಂದ ಏನ್ ಮಾಡ್ತಾರೆ, ಇದು ಮಾಡ್ತಾರೆ, ಹೌದಪ್ಪ. ಎಂತ ಒಂದು ಕಡೆಯಿಂದ ಕಾಗದ ಕೊಡ್ತಾರೆ ಅಥವಾ ಹೀಗೆ ಎಂಗೇಜ್ಮೆಂಟ್ ಗೆ ಕರೀತಾರೆ. ಆ ಮನುಷ್ಯರು ಇದ್ದಾರಲ್ಲ ಕೆಲವರು, ಒಂದು ಮಾತು ಆಡುದಿಲ್ಲ, ಅಂದ್ರೆ ಮತ್ತೆ ವಿಷಯವೂ ಇಲ್ಲ. ಅವರಿಗೆ ನಾವು ಕೊಟ್ಟಿರ್ತೇವೆ, ನಂಬರ್ ಕೊಟ್ಟಿರ್ತೇವೆ, ಮತ್ತೆ ನಮ್ಮಿಂದಲೇ ಹೋದದ್ದು ಜಾತಕ ಎಲ್ಲ ಇರ್ತದೆ. ಹಾ, ಗೊತ್ತೇ ಆಗುದಿಲ್ಲ. ಅಲ್ಲ, ಗೊತ್ತುಂಟು, ಗೊತ್ತಿದ್ದು ಸಹ ಅಂತವರು ಮಾಡುವವರಿದ್ದಾರೆ. 3-4 ಜನ ಮಾಡಿದ್ದಾರೆ ನಂಗೆ 3-4 ಜನ ಹೌದೌದು. ಅಂದ್ರೆ ಮುಂಚೆ ಇದು ಮಾಡ್ತಾ ಇರ್ತಾರೆ, ಫೋನ್ ತುಂಬಾ ಮಾಡ್ತಾ ಇರ್ತಾರೆ, ನಾವು ಕಳಿಸ್ತಾ ಇರ್ತೇವೆ, ತುಂಬಾ ಎಲ್ಲ ಮಾಡ್ತಾ ಇರ್ತೇವೆ. ಲಾಸ್ಟಿಗೆ ಏನ್ ಮಾಡ್ತಾರೆ, ಅದು ಅವರಿಗೆ ಅವರು ಫೋನ್ ಮಾಡಿಕೊಳ್ತಾರೆ. ನಾವು ಕೊಟ್ಟ ಮೇಲೆ ನಾವು ನಂಬರ್ ಕೊಟ್ಟಿರ್ತೇವಲ್ಲ, ಅವರು ಮಾತಾಡ್ಕೊಳ್ತಾರೆ. ನಮ್ಗೆ ಏನೋ ಒಂದು ಆಯ್ತು ಅಥವಾ ಒಂದು ಮೆಸೇಜ್ ಅಥವಾ ಒಂದು ಥ್ಯಾಂಕ್ಸ್ ಸಹ ಹೇಳುದಿಲ್ಲ. ಅಂತವರು ಇದ್ದಾರೆ, ಇಲ್ಲ ಅಂತ ಇಲ್ಲ, ಕೆಲವರು ಇದ್ದಾರೆ. ಆದ್ರೂ ಸಾಧಾರಣ ಮಟ್ಟಿಗೆ ತೊಂದರೆ ಇಲ್ಲ. ಇಷ್ಟ ತನಕ ತುಂಬಾ ಜನ, ಈಗ ತುಂಬಾ ಜನ ಮನೆಗೆ ಬಂದು ನೋಡಿ ನೀನು ಕಳಿಸ್ತಾ ಇದ್ದೀಯ ಅಂತ ಮರ್ಯಾದೆ ಕೊಟ್ಟು ಹೋಗಿದ್ದಾರೆ. ತುಂಬಾ ಜನ ಬರ್ತಾರೆ, ತುಂಬಾ ಜನ ಭೇಟಿಯಾಗಿ ಹೋಗ್ತಾರೆ. ನೋಡಿ ನಾಳೆ ಇದು ನಮ್ಗೆ ಹುಡುಗನಿಗೆ ಇದು ಮಾಡಿ, ತುಂಬಾ ಇದು. ಮತ್ತೆ ಕೆಲವರು ಹೇಳ್ಕೊಳ್ತಾರಲ್ವಾ, ಹೀಗೆ ನೀನು ಮಾಡಿದ್ದಿ, ನಮ್ಗೆ ತುಂಬಾ ಒಳ್ಳೇದಾಯ್ತು ಅಂತ. ಅವಾಗ ತುಂಬಾ ಖುಷಿ, ತುಂಬಾ ಅಂದ್ರೆ ಮನುಷ್ಯನಿಗೆ. ಹೌದೌದೌದು. ಒಂದು ಮೊನ್ನೆ ಒಂದು 4 ಜನ ಹೇಳಿದ್ರು, ತುಂಬಾ ಖುಷಿ ಆಯ್ತು ನಂಗೆ. ಅದು ಬೇಕು ನಮ್ಗೆ. ನಾವು ಜನಸೇವೆ ಮಾಡುವವರು ನೋಡಿ, ನಾವೇನು ಹಣಕ್ಕೆ ಮಾಡುವವರಲ್ಲ. ಇದು ಅವ್ರೀಗ ಇದು ಕೊಡ್ಬೇಕಂತ ನಾವೇನು ಕೇಳಿದ್ರ, ಆದ್ರೂ ಅವರ ಇಷ್ಟ ಅಲ್ವಾ. ಅವ್ರು ಏನಾದ್ರು ಒಂದು ಮರ್ಯಾದೆ ಅಂತ ಕೊಟ್ರೆ ನಮ್ಗೊಂದು ಎಷ್ಟು ಖುಷಿ ಆಗ್ತದೆ. ಖಂಡಿತ. ಈಗ ನಿಮ್ಗೆ ತುಂಬಾ 100-200 ಜಾತಕಗಳು ಬರ್ತದೆ, ಅವರದ್ದು ಫೋನ್ ನಂಬರ್ಸ್ ಬರ್ತದೆ. ಯಾಕಂದ್ರೆ ಈ ಮೊಬೈಲ್ ಯುಗದಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲವೂ ಮೊಬೈಲ್ ನಲ್ಲೇ ಉಂಟು. ನಾವು ವಾಟ್ಸ್ಆಪ್ ಅಲ್ಲಿ ಕಳಿಸಬಹುದು, ಮೊಬೈಲ್ ನಲ್ಲಿ ಫೋನ್ ಮಾಡಬಹುದು, ಎಲ್ಲ ಮಾಡಬಹುದು. ಸೊ ಇದ್ರಲ್ಲಿ ನಿಮ್ಗೆ ತುಂಬಾ ಒಂಥರ ಪ್ರೆಷರ್ ಆಗುದಿಲ್ವಾ, ಅಂದ್ರೆ ಒತ್ತಡ ಆಗುದಿಲ್ವಾ? ಯಾಕಂದ್ರೆ ನೀವು 100-200 ಫೋನುಗಳನ್ನು ಅಟೆಂಡ್ ಮಾಡುದು ಅಂತ ಹೇಳಿದ್ರೆ ಒಂದು ಸಣ್ಣ ವಿಷಯ ಅಲ್ಲ. ಮತ್ತೆ ಸಹ ಇದು ಮಾತಾಡುದು ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ವಿಷಯ ಇರ್ತದೆ. ಮತ್ತೆ ಇದರಲ್ಲಿ ಸ್ವಲ್ಪ ಹೆಂಗಸರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದದ್ರಿಂದ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ. ದೂರದಲ್ಲಿ ನ್ಯಾಚುರಲ್ ಜನರಲ್ ಒಂದು ವಿಷಯ ಇರುವಂತದ್ದು ಎಲ್ಲರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಸಹ ಉಂಟು, ನಿಮ್ಮ ಮನೆಯಲ್ಲಿ ಸಹ ಉಂಟು. ಸೊ ಹಾಗಾಗಿ ಇದು ನಿಮ್ಗೆ ಒಂದು ಒತ್ತಡ ಅಂತ ಅನ್ನಿಸುದಿಲ್ವಾ? ರಾತ್ರಿ ಲೇಟ್ ಆದ್ರೆ ಕೂಡ ಫೋನ್ಗಳು ಬರುದು, ಬೆಳಿಗ್ಗೆ ಎದ್ದ ತಕ್ಷಣ ಇದ್ರದ್ದು ಫೋನ್ ಬರುದು, ನಮ್ಗೆ ಸೆಟ್ ಆಯ್ತಾ, ಅದಾಯ್ತಾ, ಇದಾಯ್ತು ಅನುಭವ ಇದೆ? ಆಗ್ತದೆ. ಅಂದ್ರೆ ಈಗ ಗಂಡಸರು ಆ ವಿಷಯದಲ್ಲೇ ಇಲ್ಲ. ಎಲ್ಲ ಏನು ಆ ತಾಯಿ ಮಗಳು ಅಥವಾ ಮಗ ತಾಯಿ ಖರ್ಚಿದ್ದು ಕೊಡ್ತೇನೆ ಅಂತ ಹೇಳ್ತಾರ? ಅಲ್ಲ, ದುಡ್ಡಿದ್ದು ವಿಷಯ ಅಲ್ಲ, ದುಡ್ಡದ್ದು ವಿಷಯ ಅಲ್ಲ, ಮದುವೆದ್ದು ಖರ್ಚು ನಮ್ದು, ಹೇಳ್ತಾರ. ಅದು ಗೊತ್ತಿಲ್ಲ. ಅಂತೂ ಎಲ್ರು ಕಾಲ್ ಮಾಡೋದು ತಾಯಿಯೇ. ಏನಾಯ್ತು, ಅದು ಮೊನ್ನೆ ಕೊಟ್ಟಿದ್ದೀರಲ್ವಾ, ಏನಾಯ್ತು, ಅವ್ರು ಏನಾದ್ರು ತಿಳಿಸಿದ್ರ, ಕೇಳಿದ್ರ ಅಥವಾ ಹೇಳಿದ್ರ? ಅವರೇ ಹೇಳುದು. ಇದು ಗಂಡಸರದ್ದು ಪಾತ್ರವೇ ಇಲ್ಲ, ಲಾಸ್ಟಿಗೆ ಅವರದ್ದು ಪಾತ್ರ ಕಾಣ್ತದೆ. ಹೌದೌದು, ಹಾಗೆ ಮಾಡ್ತಾರೆ ಎಲ್ರು. ಹಾಗಾಗಿ ನಿಮ್ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಫೋನ್ ಕಾಲ್ ಸ್ಟಾರ್ಟ್ ಆಗ್ತದೆ? ರಾತ್ರಿ ಎಷ್ಟು ಗಂಟೆವರೆಗೆ? ನಾನಂದ್ರೆ ಹೇಳಿದ್ದೆ 9:30 ಒಂದು 11 ಗಂಟೆವರೆಗೆ ಅಂತ ಇಟ್ಟಿದ್ದೇನೆ. ಮಧ್ಯಾಹ್ನ 11, ರಾತ್ರಿ 11? ಬೆಳಿಗ್ಗೆ ಒಂದು 9:30 11. ಮಧ್ಯಾಹ್ನ ಹೌದು, ಬೆಳಿಗ್ಗೆ ಅಲ್ಲ ಬೆಳಿಗ್ಗೆ. ಹಾ. ಮತ್ತೆ ಮಧ್ಯಾಹ್ನ 2 ಗಂಟೆಯಿಂದ 11 ಗಂಟೆವರೆಗೆ ಅಂದ್ರೆ ಇರ್ತೇನೆ ನಾನು. ಹೌದು. ಈಗ ಅಂದ್ರೆ ನಮ್ಗೆ ಅದು ಏನಾಗ್ತದೆ, ನಮ್ದು ಮೊಬೈಲ್ ನೋಡುದು, ಸ್ಟೇಟಸ್ ಅದು ಇದು ಎಲ್ಲ ಆಗಿ ಸ್ವಲ್ಪ ಆಗುವಾಗ ತುಂಬಾ ಇದು ಟೈಮ್ ಹೋಗ್ತದೆ. ಹೌದು, ತುಂಬಾ ಟೈಮ್ ಹೋಗ್ತದೆ. ಮತ್ತೆ ನಂಗೆ ತುಂಬಾ ಮಾತು, ಒಂದು ಸ್ವಲ್ಪ ಮಾತಾಡಿದ್ರೆ ತುಂಬಾ ಮಾತಾಡ್ಬೇಕು, ಆವಾಗ ತುಂಬಾ ಫೋನ್ಗಳು ಬರ್ತದೆ. ನಮ್ಗೆ ಇವತ್ತು ಬಾರಿ ಖುಷಿ ಆಗ್ತಾ ಉಂಟು, ಯಾಕಂದ್ರೆ ನೀವು ತುಂಬಾ ಮಾತಾಡುವವರಲ್ಲ. ಮಾತುಕತೆಯೇ ಮುಖ್ಯ. ಹೌದು, ಅದಕ್ಕೆ ನಾವು ತುಂಬಾ ಮಾತಾಡುವವರು. ಹಾಗಾಗಿ ಏನಾಗ್ತದೆ, ಒಬ್ರಿಗೆ ಫೋನ್ ಮಾಡುವಾಗ ತುಂಬಾ ಟೈಮ್ ಹೋಗ್ತದೆ. ಆದ್ರೆ ತುಂಬಾ ಟೈಮ್ ಅದೇ ಹೋಗ್ತದೆ ನಮ್ಗೆ. ಮತ್ತೆ ನಂದು ಮನೆಯದ್ದು ಆಗ್ಬೇಕು, ನಮ್ಮ ಮನೆಯವರು ಅಂದ್ರೆ ಯಾವ ಇದ್ರಲ್ಲಿ ಜವಾಬ್ದಾರಿ ಇಲ್ಲ, ಮನೆಯದ್ದು ಜವಾಬ್ದಾರಿ ನೋಡ್ಕೊಳ್ಬೇಕು, ನಮ್ಮ ಅಡಿಗೆ ಆಗ್ಬೇಕು. ಬೆಳಗಿಂದ ಅಂದ್ರೆ ಒಮ್ಮೆದ್ದಾಗುವಾಗ 9 ಗಂಟೆ ಆಗ್ತದೆ, ಕಾಫಿ ತಿಂಡಿ ಊಟ, ಮತ್ತೆ ಅಲ್ಲಿಗೆ ಹೋಗ್ಬೇಕು, ಎಲ್ಲ ನನ್ನ ವ್ಯವಹಾರವೂ ಆಗ್ಬೇಕಲ್ವಾ. ಹಾಗಾಗಿ ನಂಗೆ ಟೈಮ್ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಈ ಮೊಬೈಲ್ ಅಲ್ಲಿ ಬಂದಿರ್ತದೆ, ನಂಗೆ ತುಂಬಾ ಮರ್ತೋಗ್ತದೆ ಎಲ್ಲ. ಹಿಂದೆ ಇಲ್ಲ ಮೊಬೈಲ್ ಅಲ್ಲೇ ಇದೆ. ಅದು ಏನ್ ಮಾಡ್ತಾರೆ ಅಂದ್ರೆ, ನಾನು ಹೇಳ್ತೇನೆ ಅವರಿಗೆ, ನೋಡಿ ನೀವು ಒಂದು ವಾರಕ್ಕೊಮ್ಮೆ ನಂಗೆ ಫೋನ್ ಮಾಡಿ, ಅಥವಾ ಒಂದು 2-3 ದಿವಸಕ್ಕೊಮ್ಮೆ ನಂಗೆ ಫೋನ್ ಮಾಡಿ. ಅದೇ ನೀವು ಈಗ ಕಳಿಸ್ತಾ ಇರುವಾಗ ಹಿಂದೆ ಹೋಗ್ತದೆ, ತುಂಬಾ ಹುಡುಗಿಯರದ್ದು ಇರ್ತದೆ, ಹುಡುಗರದ್ದು ಬಂದಿರ್ತದೆ. ಹಾಗೆ ನಂಗೆ ನೆನಪು ಉಳಿಯೋದಿಲ್ಲ. ಹಾಗಾಗಿ ನೀವು ಕಾಲ್ ಮಾಡಿದ್ರೆ ನಮ್ಗೆ ಎಚ್ಚರ. ಮೊನ್ನೆ ಈಗ 4-5 ಜನ ಫೋನ್ ಮಾಡಿದ್ದಾರೆ, ನಂದು ಮಗಳದ್ದು ಕೊಟ್ಟಿದ್ದೆ, ಏನಾಯ್ತು ಅಂತ. ನನ್ಗೆ ನೆನಪೇ ಇಲ್ಲ. ಏನಾದ್ರು ಬರ್ದಿಟ್ಟುಕೊಂಡು ಆತರ ನೀವು
ಇಲ್ಲ Journal ಇಲ್ಲ ಏನಾದ್ರು ಇಲ್ಲ ಮಾಡ್ಕೊಂಡು ಅದು ಆ ಥರ set ಕಷ್ಟವು ಮಾಡಿ. ಅದು ಅಷ್ಟಷ್ಟು ಎಲ್ಲಿ ಕಷ್ಟ ಆಗ್ತದೆ ಹೌದಪ್ಪ, ಅಂದ್ರೆ ಈಗ ಹೌದು. ನೋಡಿ ಮುಂಡಾಜೆ ಈಚೆ ಶಿಶಿಲ ಎಲ್ಲ ಇದೆ, ಹೌದಪ್ಪ, ಹುಡುಗರದ್ದು ಸಾಧಾರಣ ಇದೆ, ಹಾ, ಹಾ, ಹಾ. ಎಲ್ಲ ಅಂದ್ರೆ ಹುಡುಗರದ್ದು. quantity ಇದು ಅದು ಸ್ವಲ್ಪ ಹೌದು, ಜಾಸ್ತಿ ಅದು ಆದ ಹಾಗೆ ಯಾರ್ದಂತ? ನಿಮ್ಗೆ ಅದನ್ನು control ಹಾ, ಮಾಡ್ಲಿಕ್ಕೆ ಈಗ ಸ್ವಲ್ಪ ಕಷ್ಟ ಈಗ ಆಗ್ತದೆ. ತುಂಬಾ ಫಿಕ್ಸ್ ಆಯ್ತು, ಹೌದಪ್ಪ. ಇನ್ನು ಸ್ವಲ್ಪ ಅದೇ ಏನ್ ಮಾಡೋದು ಅಂತ ಹೌದು. ನೋಡ್ಬೇಕು. ಈಗ ಮತ್ತೊಂದು ನನಗೆ ಈಗ ಡೌಟ್ ಅಂದ್ರೆ ನಮ್ಮಿಂದ ಅಲ್ಲ, ಬೇರೆಯವರಿಂದ ಈಗ ಫಿಕ್ಸ್ ಹೌದಪ್ಪ, ಆಗಿದೆ ಹೌದು. ತುಂಬಾ ಮದುವೆಗಳು, ಹಾಗಾಗಿ ಅದನ್ನು ಇಂದು ಈಗ ಡಿಲೀಟ್ ಮಾಡೋದಾ ಏನಂತ ನೋಡ್ಬೇಕು. ಬೇಕಾಗ್ತದೆ. ಅದು ಸಹ ಹೌದು, ಮುಂದಕ್ಕೆ ಹೌದು. ಯಾವಾಗಾದ್ರೂ Correct, ನಾವು correct. ಕಳಿಸಿದ್ದು ಇಷ್ಟು ಅಂತ ಹೌದು. ಅದು ಬೇಕಾಗ್ತದಲ್ವಾ ಹೌದೌದು, ಅಂತದ್ದು, ಬೇಕಾಗ್ತದೆ. ಅದನ್ನು ಇಟ್ಟುಕೊಂಡಿದ್ದೇನೆ, ಸರಿ. ಇಷ್ಟೊತ್ತು ಇಟ್ಟುಕೊಂಡಿದ್ದೇನೆ. ಹೌದು. ಈಗ ನಿಮ್ಗೆ ಇದನ್ನು ಒಂದು ಅನುಭವ ಆಗಿದೆ ಎಲ್ಲಿಯಾದ್ರೂ, ಹೇಗೆ ಅಂತ ಹೇಳಿದ್ರೆ ಈ ಬಯೋಡಾಟಾವನ್ನು ಅಥವಾ ಜಾತಕವನ್ನು ಮ್ಯಾನಿಪುಲೇಟ್ ಮಾಡಿ ಕಳಿಸುದು, ಹ್ಮ್. ಏನಾದ್ರು ಚೇಂಜಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ 4-5 ಬರ್ಲಿಲ್ಲ, ಸೆಟ್ ಆಗ್ಲಿಲ್ಲ ಅಂತ, ಏನಾದ್ರು ಒಂದು ದೋಷ ಉಂಟು, ಪ್ರಾಬ್ಲಮ್ ಉಂಟು ಒಂದು ಜಾತಕದ ಅಂತ ಹೇಳಿ ಉಂಟು ಅಂತ ಹೇಳಿ ಅದನ್ನು ಮ್ಯಾನಿಪುಲೇಟ್ ಮಾಡಿ ಕಳಿಸಿದ್ದು ಅಂತದ್ದೇನಾದ್ರು ಅನುಭವಗಳಾಗಿದ? ಹಾ, 1-2 ಆಗಿದೆ. ಅಂದ್ರೆ ಏನಾಯ್ತು ಅಂದ್ರೆ ಅವರು ಮೂಲ ನಕ್ಷತ್ರ ಅಂತ ಹಾಕಿದ್ರು, ಅದು ಅವ್ರು ಹೇಳ್ತಾರೆ ನಾನು ಹೀಗೆ ಬೇರೆಯವರಿಗೆ ಕಳಿಸುವಾಗ ಅದು ಹಾಕ್ಲಿಲ್ಲ, ಅದು ಅವರು ಎಂತದ ಅವರಿಂದ ಆಗಿದೆ ಅಂತ ಹೇಳಿ, ಹಾಗಾಗಿ 1-2 ಜಾತಕ ಹಾಗೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಅಂತದ್ದು ಕೂಡ ಇರ್ತದೆ. ಕೊಟ್ಟಿದ್ದಾರೆ. ಅದು ನಿಮ್ಗೆ ಗೊತ್ತಾಯ್ತಾ ಮತ್ತೆ ಅಲ್ಲ ನೀವು ಹೇಗೆ ಹಾ. ಗೊತ್ತಾಯ್ತು ನಿಮ್ಗೆ ಅದನ್ನು ಟ್ರೇಸ್ ಮಾಡಿ? ಹೌದೌದು, ಅವರು ಹೇಳಿದ್ರು ಹಾ. ಹೀಗೆ ಚೇಂಜ್ ಮಾಡಿದ್ದೇವೆ ಹೌದಪ್ಪ. ನಾವು, ಹಾಗಾಗಿ ನಿಮ್ಗೆ ಇನ್ನು ಕಳಿಸಿ ಕೊಡ್ತೇವೆ ನಾವು ಅಂತೇಳಿ. ಹಾ, ಹಾ. ಹೌದು. ಮತ್ತೆ ಈಗ ಹೊರಗಿನಿಂದ ಅಂದ್ರೆ ನಿಮ್ಗೆ ಕಳಿಸಿದ ಜಾತಕ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗನ ಜಾತಕ ನಿಮ್ಮ ಹತ್ರ ಇರ್ತದೆ, ನಾವು ಕಳಿಸಿದ್ದು ಇರ್ತದೆ ನಿಮ್ಮ ಹತ್ರ. ಹೊರಗೆ ಬೇರೆ ಸೆಟ್ ಆಗಿ ಎಲ್ಲಿ ಅದು ಮದುವೆ ಆದ್ರೆ ನಿಮ್ಗೆ ತಿಳಿಸ್ತಾರ ಅವರು? ಯಾಕಂದ್ರೆ ನೀವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅವರ ಬಗ್ಗೆ ಹೌದು. ಇದು ನಿಮ್ಮ ಎಫರ್ಟ್ ವೇಸ್ಟ್ ಆಗ್ತದೆ. ತಿಳಿಸ್ತಾರೆ ಹಾ. ಎಲ್ಲ Visually- ತಿಳಿಸ್ತಾರೆ, ಫುಲ್ ತಿಳಿಸ್ತಾರೆ. ಈಗ ಹಾ, ನೋಡಿ ಹೌದು. ಮೊನ್ನೆ ಅಂದ್ರೆ 1 ತಿಂಗಳ ಮುಂಚೆ ಈಗ ಹೌದಾ? 5-6 ನಾನು ಓಹೋ. ಒಂದು 10-12 ಇದಕ್ಕೆ ಕಳಿಸ್ತಾ ಇದ್ದೆ, Okay, okay. ಅವರೆಲ್ಲ ತಿಳಿಸಿದ್ದಾರೆ. Okay. ಅವ್ರ ಅಪ್ಪ ಆಗ್ಲಿ, ಅವ್ರ ಹುಡುಗನೇ, ನಮ್ಮಲ್ಲಿ ಡೈರೆಕ್ಟ್ ಹುಡುಗರೇ ಮಾತಾಡ್ತಾರೆ, ಹೌದಾ? ಹುಡುಗರ ಹಾ, ಅಥವಾ ಅದು ಹುಡುಗಿಯರು best. ಅವರಾಗಿಯೇ ಮಾತಾಡ್ತಾರೆ. ಮಾತಾಡ್ತಾರೆ. ನೋಡಿ ನಮ್ಗೆ ಇಂಥದ್ದಾಗ್ಬೇಕು, ಇಂಥದ್ದು ಹೌದು. ಅವರೇ ಡೈರೆಕ್ಟ್ ಹೌದಾ? ಹೇಳ್ತಾರೆ. ಹೌದು. ಅದು ಕೆಲವರು ಏನು ಹೇಳ್ತಾ ಇದ್ದಾರೆ ಗೊತ್ತುಂಟ, ಕೆಲವರು ಅದು ನನ್ಗೆ ಕೊಡು, ನಿಂಗೆ ಇಷ್ಟು ಹುಡುಗಿಯರದು ಬಂದಿದೆ ಅಲ್ವಾ, ನೀನು ಕೊಡು ಅಂತ. ನಾನು ಅದಕ್ಕೆ ಹೇಳ್ತೇನೆ, ಅವರಿಗೆ ಬೇಜಾರಾಗ್ತದೆ, ಆ ಹುಡುಗಿಯರಿಗೆ ಮದುವೆ ಆಗುದಿಲ್ಲ ನೀನು ಇಟ್ಕೊಂಡ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳ್ತೇನೆ ಅಂದ್ರೆ, ಅವರಿಗೆ ನೋಡಿ, ಈಗ ನೀವು ಒಂದು ಜಾತಕ ಕೊಟ್ರೆ ನಿಮ್ಗೆ ಇಷ್ಟ ಇರೋದಿಲ್ಲ ಅವರಲ್ಲಿ ಕೊಡ್ಲಿಕ್ಕೆ, ಆವಾಗ ನಾನು ಕೊಟ್ರೆ ನಂದು ತಪ್ಪಲ್ವಾ? ಅಲ್ವಾ? ನನ್ನ ವಿಶ್ವಾಸದಲ್ಲಿ ಅವರಿಗೆ ಬೇಡ ಅಂತ ನಿಮ್ಮ ಹತ್ರ ಕೊಟ್ಟಿರ್ತಾರೆ. ಹೌದು, ಕೊಟ್ಟಿರ್ತಾರೆ, ಹೌದು. ನಮ್ಮ ವಿಶ್ವಾಸದಲ್ಲಿ ಒಳ್ಳೆ ಕೊಟ್ಟಿರ್ತಾರೆ. ಆಲೋಚನೆ ಅದು, ನೀವು correct ಹೇಳಿದ್ದು. ಆವಾಗ ನಾವು ಹೌದು, ಕೊಡುದು ಹೌದು. ತಪ್ಪಲ್ವಾ? ಹೌದು. ಹಾಗೆ ನಾನು ಕೊಡ್ತಾ ಇಲ್ಲ. ಅದಕ್ಕೆ ಹಾ, ಹಾ. ಕೆಲವರಿಗೆ ಒಂಚೂರು ಹೌದಪ್ಪ, ಹೌದು, ಭಾವನೆಗಳು ಹೌದು. ಅದಂದ್ರೆ ಇರ್ಬೋದು. ಪ್ರೈವಸಿ ಮ್ಯಾಟರ್. ಹೌದೌದು. ಅದೇ ಹೇಳಿದ್ದು ಈಗ ಅವ್ರು ಈಗ ಹೇಳಿದ್ದು ಒಂದು ಹೌದು. ಹುಡುಗಿದ್ದು, ಅವ್ರು ನಮ್ಮಲ್ಲಿ ಕೊಟ್ಟಿರ್ತಾರೆ, ಬೇರೆಯವರಲ್ಲಿ ಅವರಿಗೆ ಕಳಿಸುವುದು ಇಷ್ಟ ಇರೋದಿಲ್ಲ. ಹೌದು, ಹೌದು. ಈಗ ಗ್ರೂಪ್ ಅಲ್ಲಿ ಹೇಗೆ ನೋಡಿ, ಕೆಲವರು ಹಾಕ್ತಾರೆ, ಕೆಲವರು ಹಾಕುದಿಲ್ಲ, ಹೌದು, ಹೌದು. ಬೇಡ ಹೌದು. ಅಂತ ಹೇಳಿ. ಈಗ ನನ್ನ ಮಗಳದ್ದೇ ಹೌದಪ್ಪ. ನಾನು ಜಾತಕವೇ ಹೊರಗೆ ಹಾಕ್ಲಿಲ್ಲ, ಹೊರಗೆ ಹಾಕ್ಲಿಲ್ಲ ಹೌದಪ್ಪ. ನನ್ನ, ಹೀಗೆ ನಾನು ಹೀಗೆ ಬಂದದ್ರಲ್ಲೇ ಸರಿ, ನೋಡಿದ್ದೇನೆ. ಸರಿ. ನೀವು ಹೇಗೆ ಇಲ್ಲಿ ಇದ್ದೀರಾ ಅದೇ ರೀತಿ ಇನ್ನೊಬ್ರು ಯಾರಾದ್ರೂ ಬ್ರೋಕರ್ ಅಂತ ನಾವೀಗ ಒಂದು ಜನರಲ್ ಒಂದು ಇದಕ್ಕೆ ಎಲ್ರಿಗೂ ಅರ್ಥ ಆಗ್ಲಿಕ್ಕೆ ಹೇಳುವಂಥದ್ದು. ನೀವು ಬ್ರೋಕರ್ ಅಲ್ಲ ನಿಜವಾಗಿ, ಆದ್ರೆ ನೀವು ಇದಕ್ಕೆ ಎಂತ ಹೇಳ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಸೊ ಆ ಥರ. ಸೊ ಇನ್ನೊಬ್ರು ಈಗ ಉದಾಹರಣೆಗೆ ಮಾಳದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಯಾರಾದ್ರೂ ಇದೇ ತರ ಮೇಳಿ ಮಾಡುವವರು, ಸೆಟ್ಟಿಂಗ್ ಮಾಡುವವರು ಇದ್ರೆ ನೀವು ಅವರಿಗೆ ಜಾತಕ ಕಳಿಸ್ತೀರಾ ಹೇಗೆ? ಅದೇ ಕಳಿಸುದಿಲ್ಲ ಅಂತ ಹೇಳಿದಾಗ ನಾನು ನೀವು ಅವರಿಗೂ ಕಳಿಸುದಿಲ್ಲ ಅಂದ್ರೆ ಸೆಟ್ಟಿಂಗ್ ಬೇರೆಯವರು ಈಗ ನಾನು ಅದೇ ಆಗ ಹೇಳಿದ್ದ. ಆಗ ನಾನು ಎಣಿಸಿದ್ದೆ ನೀವು ಪರ್ಸನಲ್ ಕಳಿಸುದಿಲ್ಲ ಅಂತ ಹೇಳಿ, ಪರ್ಸನಲ್ ಒಬ್ಬರಿಗೆ ಕಳಿಸುದಿಲ್ಲ. ಹೌದು. ಹಾಗಲ್ಲ, ಇನ್ನೊಬ್ರು ಸೆಟ್ಟಿಂಗ್ ಮಾಡುವವರೇ ಇರ್ತಾರೆ, ಅಂದ್ರೆ ವೈವಾಹಿಕ ಮಾಡುವವರೇ ಒಬ್ರು ಇರ್ತಾರೆ. ತುಂಬಾ ಹುಡುಗರದ್ದು ಜಾತಕ ಇರ್ಬಹುದು, ಆದ್ರೆ ನಾವು ಕಳಿಸುದಿಲ್ಲ ಅವರಿಗೆ. ಯಾಕೆ ಗೊತ್ತುಂಟು, ಅವರಿಗೆ ಕಳಿಸಿರ್ತಾರೆ ಬೇರೆಯವರು, ಮತ್ತೆ ನಾವು ಅವರಿಗೆ ಅಂದ್ರೆ ನಮ್ಗೆ ಕೊಟ್ಟದ್ದನ್ನು ನಾವು ಬೇರೆಯವರಿಗೆ ಕಳಿಸ್ಲಿಕ್ಕೆ ಒಳ್ಳೇದಾಗುದಿಲ್ಲ, ಅವರಲ್ಲಿ ಕೇಳಿ ಅದ್ರ ಕಳಿಸ್ತೇನೆ. ಹೀಗೆ ನೋಡಿ ಈಗ ಟೈ ಅಪ್ ಮಾಡ್ಕೊಳ್ಬಹುದು ಅಂತ ಹೇಳಿ, ನೀವು ಎಲ್ರು ಒಂದಾಗಿ ಹಾಗೆ ಮಾಡಿದ್ರೆ ಮದುವೆಗಳಾಗುವ ಚಾನ್ಸಸ್ ಜಾಸ್ತಿ ಉಂಟಾ ಅಂತ ಹೇಳಿ ಹೇಗೆ? ಇಲ್ಲ ಅಂತ ಕಾಣ್ತದೆ, ಏನ್ ಗೊತ್ತಿಲ್ಲ. ಹಾಗೆ ಅಂತ ನೀವು ಅದು ಮಾಡುದಿಲ್ಲ. ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಯಾರಾದ್ರೂ ಅಂದ್ರೆ ಈಗ ನೋಡಿ ಒಂದು ಹೇಳ್ತೀನಿ, ಉದಾಹರಣೆಗೆ ಒಂದು ಗ್ರೂಪ್ ಅಲ್ಲಿ ಬರ್ತದೆ, ಆ ಗ್ರೂಪ್ ಅಲ್ಲಿ ಬಂದ್ರೆ ಅವರಿಗೆ ಕಾಲ್ ಮಾಡಿ ಕೇಳ್ತೇನೆ ನಾನು, ನೋಡಿ ಹೀಗೆ ನಮ್ಗೆ ವಧುವರರ ಕೇಂದ್ರದಲ್ಲಿ ಬಂದಿದೆ, ನಾನು ಅದನ್ನು ನಿಮ್ಗೆ ಬೇರೆ ಹುಡುಗರಿಗೆ ಕೊಡ್ಬೋದಾ ಅಂತ ಕೇಳ್ಕೊಳ್ತೇನೆ. ಯಾಕಂದ್ರೆ ನಾವು ಅದನ್ನು ಇದು ಮಾಡಬಾರ್ದು, ಒಬ್ರಲ್ಲಿ ಅವರ ಮನೆಯವರಲ್ಲಿ ನಾವು ಕೇಳದೆ ಅಂತದ್ದು ಕೆಲಸ ಮಾಡುದಿಲ್ಲ, ನಾನು ಮಾಡುದಿಲ್ಲ, ಇಷ್ಟೊತ್ತು ಮಾಡುದಿಲ್ಲ. ಮತ್ತೆ ನಾನು ಸಹ ಹಾಗೆ, ಈಗ ಇಷ್ಟು ಮದುವೆ ಮಾಡಿಸಿದ್ದೇವಲ್ಲ, ನಾನು ನಿಮ್ಮ ಮನೆಯಲ್ಲಿ ಇದು ಮಗಳದ್ದು ಆಲೋಚನೆ ಇದೆಯೋ ಅಂತ ನಾನ್ ಜಾತಕ ಕೇಳುದಿಲ್ಲ, ಅವರಾಗಿ ಕೊಟ್ರೆ ನಾವು ಮಾಡ್ತೇವೆ, ಇಲ್ಲಾದ್ರೆ ನಾವು ನಿಮ್ಮ ಮಗಳದ್ದು. ಯಾಕಂದ್ರೆ ನೋಡಿ, ಸಭಾ ಕಾರ್ಯಕ್ರಮಕ್ಕೆ ಅದಕ್ಕೆ
ನಾವು ಹೋಗ್ತೇವೆ. ಹಾ. ಆವಾಗ ಮಕ್ಕಳಿಗೆ ನೋಡಿದ ತಕ್ಷಣ ಏನಾಗ್ತದೆ ಅಂದ್ರೆ ಅವಳು ಬಂದ್ಲು ಈಗ ನನ್ನ ಮಗಳದ್ದು ಕೇಳ್ತಾಳೆ ಅಥವಾ ಅಂತದ್ದು ಅಂತ ಬರ್ಬಾರ್ದು. ನಾವೊಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ ಅಂತ ಹಾಗೆ ಬರ್ಬಾರ್ದು ಅಂತ ನೋಡ್ತಾ ಇದ್ದೇನೆ. ಅವ್ರು ಆಲೋಚನೆ ಮಾಡಿದ್ರೆ ನಾವಲ್ಲ ಇದು ಅಂದ್ರೆ ನಮ್ಮ ಇದು ಅಂದ್ರೆ ಏನಾಗ್ತದೆ ಅಂದ್ರೆ ಕೆಲವರು ಹೇಳಿರ್ತಾರಲ್ಲ ಹೀಗೆ ಕೇಳಿ ಹೇಳು ನನ್ಗೆ ಅಂತ ಅಂತದ್ದಾದ್ರೂ ಕೇಳ್ತೇನೆ. ಹೌದು, ಒಂದು 2 ಕಡೆಯಲ್ಲಿ ಕೇಳಿದ್ದೇನೆ, ಒಂದು ಇದು ಮಾಡಿದ್ದೇನೆ. ಅದು ಸರಿ, ಅದು ಸರಿ. ಓಕೆ, ಈಗ ನಿಮ್ಗೆ ನಾವು ಇದು ಬಯೋಡಾಟಾ ಕಳಿಸ್ಬೇಕು ಹುಡುಗ ಅಥವಾ ಹುಡುಗಿನ ಕಡೆಯವರು. ಈಗ ಆ ಮಾಡೆಲ್ ಬಯೋಡಾಟಾ ಹೇಗಿರ್ಬೇಕು ಅಂದ್ರೆ ಅದರಲ್ಲಿ ಏನೇನು ಇನ್ಫಾರ್ಮೇಶನ್ ಇರ್ಬೇಕು ಅಂತ ಸ್ವಲ್ಪ ತಿಳಿಸ್ತೀರಾ? ಅದು ಬಯೋಡೇಟಾದಲ್ಲಿ ತಂದೆ ತಾಯಿ ಹೆಸರು, ಮತ್ತೆ ಅವನು ಹುಟ್ಟಿದ್ದು ಟೈಮು, ಮತ್ತೆ ಹಿಸ್ಟ್ರಿ, ಅದು ಹೌದೇ ಹಿಸ್ಟ್ರಿ ಇರ್ಲೇಬೇಕು, ಮತ್ತೆ ಊರಿದ್ದು, ಮತ್ತೆ ಪ್ಯಾಕೇಜ್ ಎಷ್ಟು, ಮತ್ತೆ ಇದೆಲ್ಲ ಹಾಕ್ಬೇಕಾಗ್ತದೆ. ಅಂದ್ರೆ ಜಾತಕದಲ್ಲಿ ಎಲ್ಲ ಬಂದದ್ದನ್ನು ಎಲ್ಲ ಬಯೋಡೇಟಾದಲ್ಲೇ ಬರ್ಬೇಕು ಎಲ್ಲ ಬರ್ಬೇಕು. ಯಾಕಂದ್ರೆ ಅದೇ ಈಗ ಗುಣಗಳನ್ನು ನೋಡುದು. ಈಗ ಜಾತಕ ಯಾರಿಗೂ ನೋಡ್ತಾ ಇಲ್ಲ ಈಗ. ಅಂದ್ರೆ ಜಾತಕ ಈಗ ಮಾಡಿಯೂ ಅಷ್ಟು ಒಳ್ಳೆ ಮಾಡಿಯೂ ಈಗ ಡ್ರೈವರ್ಸ್ ಗಳು ಆಗ್ತವೆ, ತುಂಬಾ ಆಗ್ತಾ ಉಂಟು ಅಲ್ವಾ? ಅದೇ ಈಗ ಅದಕ್ಕೆ ನಾನು ಬರ್ತೇನೆ. ಈಗ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ನಾವು ಮಾಡಿ ಅಂದ್ರೆ ನೀವು ಕೂಡ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ಸೆಟ್ ಆಗ್ತದೆ. ಸೆಟ್ ಆದ ಮೇಲೆ ಎಂಗೇಜ್ಮೆಂಟ್ ಕೂಡ ಆದ ನಂತರ ಈ ಬೇರೆ ಬೇರೆ ಆಗುವಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ ಈಗಿನ ಕಾಲದಲ್ಲಿ. ನಿಮ್ಮ ಅಭಿಪ್ರಾಯ ಪ್ರಕಾರ ಇದಕ್ಕೆ ಏನು ಕಾರಣ ಇರ್ಬೋದು? ಯಾಕಂತೇಳಿ ಈಗಿನ ನಾವು ಒಂದು ಎಣಿಸೋದು ಅಂತ ಹೇಳಿದ್ರೆ ಇಷ್ಟೆಲ್ಲ ಕಮ್ಯುನಿಕೇಶನ್ ಟೆಕ್ನಾಲಜಿ ಇದ್ದು ಕೂಡ ಅವರವರು ಮಾತಾಡಿಕೊಳ್ತಾರೆ. ಮತ್ತೆ ಈಗಿನ ಮೊದಲಿನ ಹಾಗೆ ಈಗ ಒಂದು ಅಳುಕು ಇಲ್ಲ. ಯಾವುದು ವಿಷಯ ಕೂಡ ಹುಡುಗ ಕೂಡ ಹೇಳ್ಬೋದು, ಹುಡುಗಿ ಕೂಡ ಹೇಳ್ಬೋದು. ಸೊ ಅಂತ ಈಗಿನ ಕಾಲದಲ್ಲಿ ಯಾಕೆ ಇದು ಇಷ್ಟು ಭಿನ್ನಾಭಿಪ್ರಾಯಗಳು ಬರ್ತದೆ ಅಂದ್ರೆ ನಿಮ್ಮ ಒಂದು ಸ್ವಂತ ಅಭಿಪ್ರಾಯ? ಅದೇ ನಂಗೆ ಸಹ ಅಂದಾಜು ಆಗುದಿಲ್ಲ. ಯಾಕೆಂದ್ರೆ ಈಗ ನೋಡಿ 3 ರೌಂಡ್ ಈ ಕಂಪನಿಯಲ್ಲಿ ಮಾಡಿದ ಹಾಗೆ ಮಾಡಿಕೊಳ್ತಾರೆ. ತಿಂಗಳು ಕಟ್ಲು ಮಾತಾಡ್ಕೊಳ್ತಾರೆ. ಮತ್ತೆ ತಂದೆ ತಾಯಿ ಬಿಡ್ತಾರೆ. ಈಗ ನೋಡಿ ತಂದೆ ತಾಯಿ ಈಗ ಮುಂಚೆ ಆದ್ರೆ ಒಂದು ಹುಡುಗಿ ನೋಡುದು ಅಥವಾ ಹುಡುಗ ನೋಡುದು ಅವರು ದೊಡ್ಡವರು ಮಾತಾಡಿದ್ದು ಅಂತ ಇತ್ತು. ಈಗ ಹಾಗೆ ಇಲ್ಲ ನೋಡಿ. ಈಗ ಅವರಿಗೆ ಬೆಂಗಳೂರಲ್ಲಿ ಮಾತಾಡ್ಕೊಳ್ಳಿ, ಆಮೇಲೆ ನಾವು ಮಾತಾಡ್ತೇವೆ ಅಂತ ದೊಡ್ಡವರು ಹೇಳುದು ಅಲ್ವಾ? ಈಗ ಹಾಗಾಗಿ ಅವರಲ್ಲಿ ನಾನು ಹೇಳೋದು ಅವರಿಗೆ ಇದು ಇಲ್ಲ, ಎಂತ ಧೈರ್ಯ ಇರೋದಿಲ್ವಾ ಕಾಣ್ತದೆ. ಅಂದ್ರೆ ಈಗ ಇನ್ನೊಬ್ಬ ಬಂದ್ರೆ ಇನ್ನೂ ಒಳ್ಳೇದಿರ್ಬೋದಾ ಅಥವಾ ಇನ್ನೂ ಇದು ಮಾಡ್ಬೋದಾ, ಹಾಗೆ ಅವ್ರು ಅಡ್ಜಸ್ಟ್ ಆಗ್ಲಿಲ್ಲ ಅಂತ. ಇದು ಮದುವೆ ಆಗದೆ ಅಡ್ಜಸ್ಟ್ಮೆಂಟ್ ಎಲ್ಲಿ ಆಗೋದು ಅಥವಾ ಇದಾಗೋದು ಇರ್ಬಹುದು ಅಂತ. ಹೌದು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈಗ ನಾವು 10-13 ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ. ಮೊದಲಿನ ಒಂದು 13 ವರ್ಷದ ಇತ್ತೀಚೆಗೆದ್ದು ವಿಷಯಕ್ಕೂ 13 ವರ್ಷದ ಹಿಂದೆದ್ದು ವಿಷಯಕ್ಕೂ ಸ್ವಲ್ಪ ಡಿಫರೆನ್ಸ್ ಉಂಟು. ಈಗ ಜಾತಕಗಳು ಬರ್ತದೆ ನಿಮಗೆ. ಸೊ ಈಗೀಗ ಈ ಜಾತಕ ಇಲ್ಲದೆ ಖಾಲಿ ಬಯೋಡಾಟಾದಲ್ಲಿಯೇ ಸೆಟ್ಟಿಂಗ್ ಆಗುವಂತದ್ದು ಉಂಟು. ಈ ಜಾತಕದ್ದೆಲ್ಲ ನಂಬುದಿಲ್ಲ ನಾವು, ಅದೆಲ್ಲ ಬೇಡ ನಮ್ಗೆ. ಖಾಲಿ ಅವನೊಂದು ಬಯೋಡಾಟಾ ಅಂದ್ರೆ ಉಳ್ದದ್ದು, ಇದು ನಕ್ಷತ್ರ ಗೋತ್ರ ಎಲ್ಲ ಬಿಟ್ಟು ಉಳ್ದದ್ದು ಎಜುಕೇಶನ್ ಸಾಕು ಅಂತ ಅಂತದ್ದೇನಾದ್ರು ಉಂಟು ಈಗ ಉಂಟು. ಈಗ ಅಂದ್ರೆ ತುಂಬಾ ಅದು ಹೇಳಿಕೊಳ್ಳದಾಗಲ್ಲ ಇಲ್ಲಿ. ಯಾಕಂದ್ರೆ ಈಗ ಹುಡುಗ ಹುಡುಗಿ ಮಾತ್ರ ಮಾತಾಡ್ಕೊಂಡು ಮಾಡ್ಲಿ ಅಂದ್ರೆ ಹೇಗೆ ಇಷ್ಟು ನೋಡಿದ್ರು ಆಗುದಿಲ್ಲ. ಮತ್ತೆ ಇದು ಎಲ್ಲ ಮತ್ತೆ ನಾವು ಸೆಮಿ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು. ಒಂದು ಈಚೆಯಿಂದ ಲವ್ ಮ್ಯಾರೇಜ್ ಕೂಡ ಅಲ್ಲ, ಈಚೆಯಿಂದ ಟ್ರೆಡಿಷನಲ್ ಕೂಡ ಅಲ್ಲ, ಸೆಮಿ ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್. ಈಗ 17 ಗುಣ ಬಂದ್ರೆ ಮತ್ತೆ ಅವ್ರವ್ರ ಮಕ್ಕಳು ಮಾತಾಡ್ಕೊಳ್ಳಿ. ಈಗ ನೋಡಿ ಜಾತಕ ಹುಡುಗನ ಕಡೆಯವರು ನೋಡುದೇ ಇಲ್ಲ, ಹುಡುಗಿ ಕಡೆಯವರು ನೋಡ್ಲಿ. ಈಗ ಹುಡುಗಿ ಕಡೆಗೆ ಬಂದಿದೆ. ಈಗ ಎಲ್ಲರೂ ಹುಡುಗಿ ಕಡೆಯವರು ಜಾತಕ ನೋಡ್ತಾರೆ. ಈಗ ಮುಂಚೆ ಆದ್ರೆ ಹುಡುಗ ಕಡೆಯವರು ಮತ್ತೆ ಹುಡುಗಿ ಕಡೆಯವರು ಇಬ್ರು ಹೋಗಿ ನೋಡಿ ಬರುದು. ಒಂದು ತಂದೆ ಅವರದ್ದು ಇವ್ರು ಹೋಗಿ ನೋಡಿ ಬರುದು. ಈಗ ಹಾಗೆ ಇಲ್ಲ. ಈಗ ಹುಡುಗಿ ಕಡೆಯವರು ನೋಡ್ತಾರೆ, ಹುಡುಗನ ಕಡೆಯವರು ನೋಡ್ತಾರೆ. ಅದಕ್ಕೆ ಏನ್ ಮಾಡಿದ್ದಾರೆ, ಈಗ ಹುಡುಗನ ಕಡೆ ಮಾಡಿದ್ರೆ ಹುಡುಗಿ ಬರುದಿಲ್ಲ, ಹುಡುಗಿ ಬಂದ್ರೆ ಅದಕ್ಕೆ ಏನ್ ಮಾಡಿದ್ದಾರೆ, ಹುಡುಗಿ ಕಡೆಯವರೇ ನೋಡ್ಲಿ, ಹುಡುಗನ ಕಡೆಯವರು ನೋಡುದು ಬೇಡ, ಅವ್ರಿಗೆ ಒಳ್ಳೇದಾಗ್ಬೇಕಂತ ಇರ್ತದೆ. ಹುಡುಗಿಯನ್ನು ನಾವು ತರುದಲ್ವಾ, ಹುಡುಗಿಯ ಕಡೆಯವರು ಆಗ್ತದೆ ಅಂತ ಆಗ್ಬಹುದು ಅಂತ. ಅಂತದ್ದು ತುಂಬಾ ಉಂಟು ಈಗ, ತುಂಬಾ ಅಂದ್ರೆ ತುಂಬಾ ಇದೆ ಈಗ. ಅದೇ ಈಗ ಬರ್ತಾ ಬಂದ್ರೆ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ಆ ಟ್ರಾನ್ಸಿಷನ್ ಅನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ನೀವು 13 ವರ್ಷದಿಂದ ಕಂಟಿನ್ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ಈಗ ನೀವು ಇಷ್ಟೆಲ್ಲ ಇದು ಹೇಳಿದ್ರಿ. ಸೊ ನಿಮ್ಗೆ ಈ ವೀಕ್ಷಕರಲ್ಲಿ ಯಾರಾದ್ರೂ ಈ ವೀಕ್ಷಕರು ನೋಡುವವರಿದ್ರೆ, ಯಾರಿಗಾದ್ರೂ ಈ ಹುಡುಗ ಹುಡುಗಿದಿ ಇದು ಬೇಕು, ಸಹಾಯ ಬೇಕು ಅಂತ ಹೇಳಿ ಇದ್ರೆ ನಿಮ್ಮನ್ನು ಸಂಪರ್ಕಿಸಬಹುದು. ಅಂದ್ರೆ ತುಂಬಾ ಮೊಬೈಲ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ. ಯಾಕಂದ್ರೆ ಇದೊಂದು ಜನರಿಗೆ ಉಪಯೋಗ ಆಗಿದೆ. ಈಗಿನ ಕಾಲದಲ್ಲಿ ಬಹಳ ಉಪಯುಕ್ತವಾಗುವಂತದ್ದು, ಅಗತ್ಯ ಇರುವಂತಹ ಒಂದು ವಿಷಯ.
ಸೊ ಹಾಗಾಗಿ ಈಗ ನಾವು ಅಂದ್ರೆ- ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ನಂಬರ್ ಹಾಕ್ತೇವೆ, ಹಾ, ಯಾಕಂದ್ರೆ ಇದು ಜನರಿಗೆ ಒಂದು ಉಪಕಾರ ಹೌದು. ಆಗ್ಲಿ ಅನ್ನೋ. ಓಕೆ, ಈಗ ನೀವು ಹೇಳಿದ್ರಿ, ಈಗ ನೋಡಿ 13 ವರ್ಷ ಹಿಂದೆ ನೀವು ಶುರು ಮಾಡಿದ್ರಿ, ಆಗ ನಿಮ್ಗೆ ಈ ಟೆಕ್ನಾಲಜಿ ಮೊಬೈಲ್ ಈಗಿನಷ್ಟು ಇರಲಿಲ್ಲ, ಜಸ್ಟ್ ಮೊಬೈಲ್ ಬಂದಿರ್ಬೋದು ಆ ಟೈಮ್ನಲ್ಲಿ. ಈಗ ಅಂದ್ರೆ ತುಂಬಾ ಇದಾಗಿದೆ, ಬೆನಿಫಿಟ್ ಆಗಿದೆ. ಮತ್ತೆ ನೀವು ಹೇಳಿದ್ದು ನಾವು ಆ್ಯಪ್ ಎಲ್ಲ ಯೂಸ್ ಮಾಡ್ತೇವೆ ಅಂತೇಳಿ, ನೀವು 10ನೇ ಕ್ಲಾಸ್ ಕಲ್ತದ್ದು, ಮತ್ತೆ ನಮಗೆ ಆಕ್ಚುಲಿ ಆ ಟೈಮ್ನಲ್ಲಿ ಎಂತ ಗೊತ್ತಿರಲಿಲ್ಲ ಮೊಬೈಲ್ ಇದ್ದೆಲ್ಲ. ಸೊ ಇದನ್ನು ನೀವು ಈ ಹೊಸ ಯುಗದ ಟೆಕ್ನಾಲಜಿಯನ್ನು ಹೇಗೆ ಕಲ್ತುಕೊಂಡ್ರಿ? ನನ್ಗೆ ಅದು ಜರ್ನಿ ಹೇಗೆ ಅಂತ? ನನ್ಗೆ ಸಹ ಚೂರ್ಸ ಗೊತ್ತಿರ್ಲಿಲ್ಲ, ಫೋನ್ ಮಾಡ್ಲಿಕ್ಕೂ ಗೊತ್ತಿರ್ಲಿಲ್ಲ. ಆವಾಗ ನನ್ನ ಮಗಳು ಎಲ್ಲ ಫಸ್ಟಿಗೆ ಅವಳಿಗೆ ಮೊಬೈಲ್ ಬೇಕಂತ ಆಯ್ತು, ತೆಗೆದುಕೊಟ್ಟೆ. ಇನ್ನೊಂದು ಮೊಬೈಲ್ ಆಯ್ತು, ಮತ್ತೆ ಆವಾಗ ಎಲ್ಲ ತೆಗೆದುಕೊಟ್ಟೆ. ಆವಾಗ ನನ್ಗೆ ಹೇಳ್ತಿದ್ಲು, ಕಲಿ ನೀನಮ್ಮ ಕಲಿ ಅಂತ. ಆವಾಗ ನಾನ್ ಬೇಡ, ನಾನ್ ಎಂತ ಮಾಡ್ಲಿಕ್ಕೆ ಉಂಟು ಅಂತ ಇದು ಮಾಡ್ತಾ ಇದ್ದೆ. ಮತ್ತೆ ನಾನೊಮ್ಮೆ ಬಿದ್ದು ನಾನು ಕೆಳಗಿನ ಮನೆ, ಇನ್ನೊಂದು ಮನೆ ಇದೆ ನಮ್ದು, ಈಗ ನಮ್ದು ಸ್ಲ್ಯಾಪ್ ಇದ್ದು ಮನೆ ಮೇಲೆದ್ದು, ಅದ್ರಲ್ಲಿ ಈಗ ಇರೋದು. ಈಗ ನಾವು ಅಲ್ಲಿ ಕೆಳಗಿನ ಮನೆಯಲ್ಲಿ ಇದು ಕಬ್ಬಿಣದ ಏಣಿ ಮೇಲೆ ಬಿದ್ದು ಕೈ ಮತ್ತು ಕಾಲು ಕಟ್ಟಾಯ್ತು. ಹಾಗೆ ಎಜೆ ಆಸ್ಪತ್ರೆಯಲ್ಲಿ 1 ತಿಂಗಳು ಇದ್ದೆ. ಆಮೇಲೆ ಆವಾಗ ನಂಗೆ ಎಲ್ಲ ಮರ್ತು ಹೋಗಿತ್ತು, ಏನೂ ಇಲ್ಲ. ಅಂದ್ರೆ ನನ್ಗೆ ಇಂಗ್ಲಿಷು ಬರುದಿಲ್ಲ ಅಥವಾ ಏನು ಇದೇ ಇಲ್ಲ, ಯಾವುದು ನೆನಪು ಶಕ್ತಿ ಇರ್ಲಿಲ್ಲ. ಆವಾಗ ನನ್ಗೆ ನನ್ನ ಮಗಳು ಇದು ನೋಡು, ಅದು ಮಾಡು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು. ಆವಾಗ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹಾ, ಅದು ಅಲ್ಲ, ಅದು ಇದು ಆಪರೇಷನ್ ಸ್ವಯ ತಪ್ಪಿಸಿ ಮಾಡ್ತಾರಲ್ವಾ. ಹೌದು, ಅದು ಇಂಜೆಕ್ಷನ್ ಕೊಡ್ತಾರೆ. ಹೌದು, ನಂಗೆ ಅಂದ್ರೆ 6 ಆಪರೇಷನ್ ಆಗಿದೆ. ಹೌದೌದು, ಅಂದ್ರೆ ಸಿಜರಿಯನ್ 2, ಮತ್ತೆ ಹೀಗೆ ಕಾಲಿದ್ದು ಕೈದು ಮತ್ತೆ ಇನ್ನೊಮ್ಮೆ ರಾಡ್ ತೆಗಿಲಿಕ್ಕೆ ಸ್ವಯ ತಪ್ಪಿಸ್ತಾರಲ್ವಾ. ಹಾಗಾಗಿ ನಂಗೆ ಸಫರ್ ಆದ್ರಿ ಆ ಟೈಮ್ ನಲ್ಲಿ ನೀವು? ಹೌದು, 6 ಆಪರೇಷನ್ ಆಗಿದೆ. ಹಾಗಾಗಿ ಆ ಟೈಮಲ್ಲಿ ನಂಗೆ ಇದಾಗಿತ್ತು. ಹಾಗೆ ನಾನು ಆಗುದಿಲ್ಲ ಮತ್ತೆ ನನ್ನ ಮಗಳು ಸ್ವಲ್ಪ ಸ್ವಲ್ಪ ಹೇಳಿ ಕೊಡ್ಲಿಕ್ಕೆ ಶುರು ಮಾಡಿದ್ಲು. ಆವಾಗ ಸ್ವಲ್ಪ ಸ್ವಲ್ಪ ಇದು ಮಾಡುವಾಗ ಕಳಿಸೋದು ಹೇಗೆ, ಅದು ಹೀಗೆ ಚಿಹ್ನೆ ಹೊತ್ತು ಹಾಗೆ ಕಳಿಸಿಕೊಡು, ಮತ್ತೆ ನಂಗೆ ಮೆಸೇಜ್ ಮಾಡು, ಹೀಗೆಲ್ಲ ಶುರು ಮಾಡಿದ್ಲು. ಆವಾಗ ನಂಗೆ ಬರ್ಲಿಕ್ಕೆ ಶುರು ಆಯ್ತು. ಮತ್ತೆ ಹೀಗೆ ಒಂದೊಂದೇ ಬೇರೆಯವರು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಶುರು ಆಯ್ತು ಜರ್ನಿ. ಅದನ್ನ ಟ್ರಾನ್ಸಿಷನ್ ಆಯ್ತು. ಹೌದು, ಈಗ ಎಲ್ಲ ಹೌದೌದು, ಎಲ್ರು ಹೇಳ್ತಾರೆ 7ನೇ ಕ್ಲಾಸ್ ಕಲ್ತ ಮಟ್ಟಿಗೆ, ಅಂದ್ರೆ SLC ಅದು ಪ್ರೈವೇಟ್ ಅಲ್ವಾ, 7ನೇ ಕ್ಲಾಸ್ ಅಲ್ಲಿ ನೀನು ಇಷ್ಟು ಇದು ಮಾಡೋದು ಆಗ್ಬೋದು, ನೀನು ಹೇಗೆ ನೆನಪು ಇಟ್ಕೊಳ್ತಿ, ನೀನು ಹೇಗೆ ಪ್ರತಿಯೊಬ್ರು ಹೇಳ್ತಾರೆ ನಂಗೆ, ನೀನು ಇಷ್ಟು ಮದುವೆದದು ಹೀಗೆ ನಮ್ಗೆ 1-2 ನೆನಪು ಹೇಳಿಕ್ಕೆ ಆಗೋದಿಲ್ಲ, ನೀನು ಇಷ್ಟಿಷ್ಟು ಹೇಗೆ ಅದನ್ನ ಮಾಡ್ತೀವಿ ಅಂತ. ಒಮ್ಮೆ ನಂದು ಮೊಬೈಲ್ ಅಲ್ಲಿ ಒಮ್ಮೆ ಇದಾಗಿತ್ತು, ಎಲ್ಲ ಡಿಲೀಟ್ ಆಗಿತ್ತು ಫುಲ್ಲು. ಅದು ನಾನು ಮತ್ತೆ ಬಜೆಗಳಿಗೆ ಹೋಗಿ ಒಬ್ರಲ್ಲಿ ಕೊಟ್ಟೆ. ಅವಾಗ ಅವರು ಸರಿ ಮಾಡಿ ಕೊಟ್ರು, ಎಲ್ಲ ಬಂತು. ನನ್ಗೆ ಅವಾಗ ಟೆನ್ಷನ್, ಅಯ್ಯೋ ಇದು ಏನು ಎಲ್ಲ ಮದುವೆದ್ದು ಎಲ್ಲ ಇತ್ತು, ಎಂತ ಮಾಡೋದು ಅಂತ ಹೇಳಿ ರಿಕವರಿ ಮಾಡಿ ಕೊಟ್ರು, ಎಲ್ಲ ಬಂತು. ಈಗಿನ ಕಾಲದಲ್ಲಿ ಆನ್ಲೈನ್ ಮ್ಯಾಟ್ರಿಮನಿ ಸೈಟ್ಸ್ ಉಂಟು, ವೆಬ್ಸೈಟ್ಸ್ ಎಲ್ಲ. ಸೊ ಅದ್ರಲ್ಲೆಲ್ಲ ನೀವು ಎಂಟ್ರಿ ಮಾಡಿ ಏನಾದ್ರು ಅದರಿಂದ ಇದು ತೆಗಿತೀರಾ? ಅದ್ರಲ್ಲಿ ಸಹ ನೀವು ರಿಜಿಸ್ಟರ್ ಮಾಡ್ತೀರಾ? ಅದ್ರಿಂದ ಮಾಡೋದಿಲ್ಲ. ಒಂದು ಶಿವಪ್ರಸಾದ್ ಗ್ರೂಪ್ ಅಂತ ಉಂಟು, ಅದಂದ್ರೆ ಅವರು ಮತ್ತೆ ನಾವು ಮಾತಾಡಿಕೊಂಡು ಅದ್ರಲ್ಲಿ ಕಾಲ್ ಮಾಡಿ ಇದು ಮಾಡ್ತೇವೆ, ಅವರಿಗೆ ತಿಳಿಸಿಕೊಡ್ತೇವೆ. ಹೀಗೆ ನೋಡಿ ನಮ್ಮದು ಹೌದು, ನಮ್ಮದು ಇಂಥದ್ದು ಒಂದು ಮದುವೆ ಆಗಿದೆ ಅಥವಾ ಇದು ಅಂತ ಅವರಿಗೆ ಒಂದು ತಿಳಿಸಿಕೊಡ್ತೇವೆ. ಮತ್ತೆ ಇದ್ರಲ್ಲಿ ಆದ್ರೆ ಅವರಿಗೆ ಹೇಳ್ತೇವೆ. ಅದು ಹಾಗೆ ನಮ್ಗೆ ಒಂದು ಆಗ್ಲಿಲ್ಲ, ಅದ್ರಲ್ಲಿ 3 ವರ್ಷದಿಂದ ಇದ್ದೇನೆ, ನಮ್ಗೆ ಒಂದು ಸಹ ಆಗ್ಲಿಲ್ಲ. ಆದ್ರೆ ಬೇರೆ ಆಗ್ತಾ ಉಂಟು ತುಂಬಾ. ಅವರದ್ದು 600 ಚಿಲ್ಲರೆ ಆಯ್ತು. ಭಯಂಕರ ಆಯ್ತು ಅವರದ್ದು ಮದುವೆ. ಒಳ್ಳೆ ಇದು ತೊಂದ್ರೆ ಇಲ್ಲ. ಶಿವಪ್ರಸಾದ್ ಅಂತ ಇದ್ದಾರೆ, ಅವರದ್ದು ಬ್ರಾಹ್ಮಿನ್ಸ್ ಮಾತ್ರ. ಅವ್ರು ತುಂಬಾ ಮಾಡ್ತಾ ಇದ್ದಾರೆ. ಹೌದೌದು, ಅವರಿಗೆ ಸನ್ಮಾನ ಎಲ್ಲ ಆಯ್ತು, 10-13 ಒಳ್ಳೆ. ಅವರು ಸಹ ಹಾಗೆ ಜನಸೇವೆ, ಅವರು ಸಹ ಹಣ ತಗೊಳ್ತಿಲ್ಲ. ಈಗ ಏನೋ 500 ರೂಪಾಯಿ ಒಂದು ಬಡವರಿಗೆ, ಮಕ್ಕಳಿಗೆ ಬಡವರಿಗೆ ಕೊಡ್ಲಿಕ್ಕೆ ಅಂತೇಳಿ ಒಂದು ತಗೊಳ್ತಾ ಇದ್ದಾರೆ ಒಂದೊಂದು. ಇರ್ಲಿ, ನೀವು ಈಗ ಸುಮಾರು ಒಂದು ಮುಕ್ಕಾಲು ಗಂಟೆಗಳ ಕಾಲ ನಿಮ್ಮ ಅಮೂಲ್ಯ ಸಮಯವನ್ನ ಕೊಟ್ಟು ನಮಗೆ ನಿಮ್ಮ ಈ ಜನಸೇವೆ ಅಂದ್ರೆ ಜನಪರ ಕಾಳಜಿ ಅಂತ ಹೇಳ್ಬೋದು, ಈ ಕಾಳಜಿಗೆ ಅನುಕೂಲವಾಗಿ ತಕ್ಕಂತೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಸೊ ಇಂಥ ಒಂದು ಒಳ್ಳೆ ಕೆಲಸವನ್ನು ನೀವು ಮುಂದುವರಿಸಿ, ದೇವರು ನಿಮಗೆ ಈ ಕೆಲಸವನ್ನು ಮುಂದುವರಿಸಲಿಕ್ಕೆ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲವನ್ನ ಕೊಟ್ಟು ಜನರಿಗೆ ಕೂಡ, ಅಂದ್ರೆ ನಮ್ಮ ಸಮಾಜಕ್ಕೆ ಇದು ಬಹಳ ದೊಡ್ಡ, ನಮ್ಮ ಸಮಾಜ ಅಂತಲೇ ಇವತ್ತಿನ ದಿವಸದಲ್ಲಿ ಎಲ್ಲ ಸಮಾಜದಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಕಾಡ್ತಿರುವಂತದ್ದು ಅಂತ ಹೇಳಿದ್ರೆ ವೈವಾಹಿಕ, ಇದೊಂದು ಭಾರಿ ದೊಡ್ಡ ಸಮಸ್ಯೆ ಆಗಿದೆ. ಈಗ ನೋಡಿ, ಅಡಿಗೆ ಭಟ್ರಿಗೆ, ಪುರೋಹಿತರಿಗೆ ಬೇಕಾದಷ್ಟು ಇದ್ದಾರೆ, ಬೇಕಾದಷ್ಟು ಬಂದಿದೆ. ಇದೊಂದು ನಮಗೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಚಿಂತೆಗೆ ಕಾರಣ ಆಗುವಂತಹ ಒಂದು ಸಮಸ್ಯೆ. ಸೊ ಈ ಸಮಸ್ಯೆಗೆ ಎಲ್ಲಿಯೋ ಒಂದು ಉತ್ತರ ಪರಿಹಾರವನ್ನ ಕಂಡುಕೊಳ್ಳುವ ಅಂತ ಒಂದು ದೃಷ್ಟಿಯಿಂದ ನಾವು ಈ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಸೊ ಇದರಲ್ಲಿ ಇನ್ನೂ ಕೂಡ ನೀವು ಮುಂದುವರೆದು ಜನರು ಕೂಡ, ನಮ್ಮ ಸಮಾಜದವರು
ಇದರ ಒಳ್ಳೆ ಉಪಯೋಗ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ತಿಳಿಸಿ ನಿಮಗೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಒಂದು ಮಾತು ಇದರಿಂದ ಈಗ ಇವ್ರ ಹತ್ರ ನಾವು ಮಾತಾಡಿದ ಒಂದು ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ನಮಗೆ ಒಬ್ಬ ಮನುಷ್ಯನಿಗೆ ಮನಸ್ಸು ಅಂತ ಹೇಳಿ ಇದ್ದರೆ ಬೇರೆ ಯಾವುದೇ ಚಾಲೆಂಜಸ್ ಲೈಫಲ್ಲಿ ಬಂದರೆ ಕೂಡ ಅವನು ಎಣಿಸಿದ ಕೆಲಸ ಮತ್ತು ಯಾವ ಕೆಲಸದಲ್ಲಿ ಒಬ್ಬ ಮನುಷ್ಯ ತೃಪ್ತಿ ಪಡ್ತಾನ, ಅವನಿಗೊಂದು ಆತ್ಮ ಸಂತೃಪ್ತಿ ಅಂತೇಳಿ ಸಿಗ್ತದ. ಸೊ ಆ ಕೆಲಸವನ್ನು ಅವನು ಮಾಡಲಿಕ್ಕೆ ಯಾವುದೇ ಅವನಿಗೆ ಅಡಿಷನಲ್ ರಿಸೋರ್ಸಸ್ ಇಲ್ಲ, ಎಕ್ಸ್ಕ್ಯೂಸಸ್ ಇರುವುದಿಲ್ಲ. ಸೊ ಅದನ್ನು ನಮ್ಮ ಪುಷ್ಪ ಸಹಸ್ರಬುದ್ಧಿ ಅವರು ಮಾಡಿ ತೋರಿಸಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಆ್ಯಪು ಯೂಸ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಮತ್ತು ಅವರಿಗೆ ಹೆಲ್ತ್ ಪ್ರಾಬ್ಲಮಿಂದ 6 ತಿಂಗಳು ಅವರು ಬೆಡ್ ರಿಡನ್ ಆಗಿದ್ದರು. ಸೊ ಅಂಥ ಸಮಯದಲ್ಲಿ ಕೂಡ ಜೀವನೋತ್ಸಾಹದಲ್ಲಿ ಇದ್ದುಕೊಂಡು ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಜನಪರ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ದುಡ್ಡು ತಗೊಳ್ಳದೆ, ಯಾವುದೇ ಸಂಭಾವನೆಯನ್ನು ತಗೊಳ್ಳದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಕೆಲಸ ಇದೊಂದು ಸಣ್ಣ ಕೆಲಸ ಅಲ್ಲ. ಮತ್ತು ಈ ಮ್ಯಾಟ್ರಿಮನಿಯನ್ನು ನಡೆಸೋದು ಇದೊಂದು ಬಹಳ ದೊಡ್ಡ ಚಾಲೆಂಜಿಗಿದ್ದು ವಿಷಯ. ಯಾಕಂತ ಹೇಳಿದರೆ ನಾವು ಕೂಡ ಸ್ವಲ್ಪ ವರ್ಷದ ಹಿಂದೆ ಸ್ವಲ್ಪ ಸಣ್ಣ ಮಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದೆವು. ಸೊ ಆಗ ನಮಗೆ ಗೊತ್ತಾಗಿದೆ ಇದರದ್ದು ಚಾಲೆಂಜಸ್ ಏನು ಅನ್ನುವಂಥದ್ದು. ಸೊ ಆ ಚಾಲೆಂಜಸ್ಸನ್ನು ಇವರು ಸಕ್ಸಸ್ಫುಲಿ ತಗೊಂಡು ಸಕ್ಸಸ್ ಮಾಡಿ ತೋರಿಸಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಸುದ್ದಿ ಸುವಿಧಾ ಈ ಯೂಟ್ಯೂಬ್ ನೋಡುವವರ ಪರವಾಗಿ, ವೀಕ್ಷಕರ ಪರವಾಗಿ, ಮತ್ತು ನಮ್ಮ ಪರವಾಗಿ ಕೂಡ ನಿಮಗೆ ಧನ್ಯವಾದ ಮತ್ತು ನಿಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ನಮ್ಮನ್ನು ಗುರುತಿಸಿ ಇಷ್ಟೆಲ್ಲ ನೀವು ಮಾಡಿ ಇಷ್ಟೆಲ್ಲ ಇದು ಬಂದು ಆದ್ರೂ ಅಷ್ಟು ನಮ್ಮನ್ನು ಗುರುತಿಸಿ ಇದು ಮಾಡಿದ್ದೀರಲ್ಲ, ನಿಮ್ಗೆ ನಮಸ್ಕಾರ. ಒಳ್ಳೇದಾಗ್ಲಿ ನಿಮ್ಗೆ. ನಿಜವಾಗಿ ನಮ್ಮ ಚಿತ್ಪಾವನ ಸಮಾಜದವರಲ್ಲಿ ನಿಮ್ಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿ ನಾವು ಈ ಮೂಲಕ ಒಂದು ಸಲಹೆ ಕೊಡ್ತೇನೆ. ಯಾಕಂದ್ರೆ ಇದು ಸಹ ಒಂದು ದೊಡ್ಡ ಕೆಲಸ. ಸೊ ಹಾಗಾಗಿ ನೀವು ನಮ್ಮೊಂದಿಗೆ ಇದ್ದದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ. ನಮಸ್ಕಾರ. ನೀವು ಕೂಡ ಎಲ್ಲಿಯಾದರೂ ಇಂತಹ ಸಾಧನೆ ಮಾಡಿದವರು ನಮ್ಮ ಸಮಾಜದಲ್ಲಿ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಬಂದು ಅಲ್ಲಿಗೆ ಅವರ ಸಂದರ್ಶನವನ್ನು ಮಾಡಿ ಆ ವಿಷಯನ ಸಮಾಜಕ್ಕೆ ತೋರಿಸುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ಒಳ್ಳೆ ಉದ್ದೇಶದಿಂದ ನಾವು ಮಾಡಿದ್ದೇವೆ. ಸೊ ನಮಗೆ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲರಿಗೆ ನಿಮ್ಮ ಫ್ರೆಂಡ್ ಸರ್ಕಲಿಗೆ ಇರಲಿ, ನಮ್ಮ ಸಮಾಜದವರಿಗೆ ಎಲ್ಲರಿಗೆ ಒಂದು ಫಾರ್ವರ್ಡ್ ಮಾಡಿ. ಆಗ ನಮಗೆ ಒಂದು ಮೋಟಿವೇಶನ್ ಆಗ್ತದೆ ಇನ್ನೂ ಕೂಡ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ. ಮತ್ತು ನಮಗೆ ಕೂಡ ತುಂಬ ಜನರನ್ನು ಸಿಕ್ಕಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಕೂಡ ನಮಗೆ ಸಿಗ್ತದೆ ಅಂತ ಹೇಳಿ ನಾನು ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ.